ನಮಸ್ಕಾರ, ಶುಭ ಸಂಜೆ. ರೆಡಿ? ಓಕೆ. ಸೊ ಫಸ್ಟು ಆ ನೀರು ತಗೊಳ್ಳಿ ಕೈಗೆ. ವಾಟರ್ ಇದೆಯಾ? ವಾಟರ್ ತಂದಿದ್ದೀರಾ? ವಾಟರ್ ತಗೊಳ್ಳಿ. ಓಕೆ, ಕ್ಯಾಪ್ ಓಪನ್ ಮಾಡ್ಕೊಳ್ಳಿ. ಕ್ಯಾಪ್ ಓಪನ್ ಮಾಡಿ. ಕಣ್ಣು ಮುಚ್ಕೊಳ್ಳಿ. ನೀರು ಎಷ್ಟು ಜನ ತಂದಿದ್ದೀರಾ ತೋರಿಸಿ. ನೀರು ತಂದಿಲ್ಲ ಕೆಲವ್ರು. ಓಕೆ, ಗುಡ್. ಓಕೆ, ಒಳಗಡೆ ಇಟ್ಕೊಳ್ಳಿ. ಕಣ್ಣು ಮುಚ್ಕೊಳ್ಳಿ. ಕಣ್ಣು ಮುಚ್ಕೊಂಡು ನಾನು ಹೇಳ್ಕೊಟ್ಟಂಗೆ ಹೇಳಿ. ಈಗ ಈ ನೀರು ನನ್ನ ದೇಹವನ್ನು ಶುದ್ಧಿಗೊಳಿಸಲಿ. ನನ್ನ ಮನಸ್ಸು, ಮಾತು, ಕರ್ಮವನ್ನು ಪ್ರಕಾಶಗೊಳಿಸಲಿ. ಓಕೆ, ಈಗ ನೀರು ಕುಡೀರಿ ಎಲ್ಲರೂ. ಪ್ಲೀಸ್ ಡ್ರಿಂಕ್ ದಟ್ ವಾಟರ್. ಮೈಸೂರು ಯೂನಿಟ್ ಅವರು ಒಂದು ವಾಯ್ಸ್ ಮೆಸೇಜ್ ಕಳಿಸಿದ್ದೀನಿ ನೋಡಿ ಗ್ರೂಪ್ನಲ್ಲಿ. ಶೂಸ್ ಎಲ್ಲ ಆಚೆ ಬಿಡಿ. ಶೂಸಲ್ಲಿ ಒಳಗಡೆ ಬರಬೇಡಿ. 4:50 ಅಸೆಂಬಲ್ ಆಗಿರಬೇಕು. ಕ್ಲಾಸ್ ಶುರುವಾದ್ಮೇಲೆ ಬಂದು ಕೂತ್ಕೊಂಡ್ರೆ ಏನು ಅರ್ಥ ಆಗಲ್ಲ ನಿಮಗೆ ಕ್ಲಾಸ್. ಎಲ್ಲ ಕುಡ್ದಾಯ್ತಾ? ವಾಟರ್ ಕುಡ್ದಾಯ್ತಾ? ಓಕೆ, ಬಾಟಲ್ ತೆಗೆದು ಪಕ್ಕಕ್ಕೆ ಇಟ್ಬಿಡಿ. ದೇಹ ನೇರ. ಬ್ರೀತ್ ಇನ್, breathe out from the mouth. Good. Join the palm. Omkar. Breathe in. Breathe in. Breathe in. गुरुर् ब्रह्मा गुरुर्विष्णु गुरुदेवो महेश्वरः गुरु साक्षात् परब्रह्मा तस्मै श्री गुरवे नमः. ओम शांति शांति शांति. ಪ್ಲೀಸ್ ರಬ್ ಯೋರ್ ಪಾಮ್. ಹಸ್ತಗಳು ಉಜ್ಜಿ. ರಬ್ 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 ರಬ್. ಉಜ್ಬೇಕು ಚೆನ್ನಾಗಿ. ಉಜ್ಜಿ. ಎಲ್ಲರೂ ಉಜ್ಜಿ. ಕಾಣಿಸ್ತಾ ಇದೆಯಾ? ವಿಡಿಯೋ ಕಾಣಿಸ್ತಿದೆಯಾ? ಕ್ಲಿಯರ್ ಇದೆಯಾ? ಸ್ವಲ್ಪ ಲೊಕೇಶನ್ ಚೇಂಜ್ ಮಾಡಿಕೊಂಡು ರಬ್ ಮಾಡಿ. ಓಕೆ, ಪ್ಲೇಸ್ ಆನ್ ಯುವರ್ ಐಸ್ ಆ್ಯಂಡ್ ಫೇಸ್. ಇನ್ಹೇಲ್, slowly breathe out, bring the hand downwards, look into your palm, do the namaste. Please greet each other. Done. So sit in Bhadrasana. ಕೈ ಹಿಂದೆ ಹೋಗಲಿ. ಬಾಡಿ ಸ್ಟ್ರೇಟ್. ಓಕೆ, ಬಟರ್ಫ್ಲೈ ಮಾಡಿ ಒಂದ್ಸಲ. ಕ್ಲೋಸ್ ಯುವರ್ ಐಸ್.
1 2 ಕ್ಯಾಮ್ರಾ ಸರಿಯಾಗಿಲ್ಲ 12th battalion 3 4 5 6 7 8 9 10 11 12 13 14 ಸ್ಥಿರ ಮನಸ್ಸಲ್ಲಿ ಬಿಗಿನಿಂಗಿಂದನೇ ಪ್ರಾಕ್ಟೀಸ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಸೊ ನೀವೆಷ್ಟು ಸ್ಥಿರ ಮನಸ್ಸಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ನಿಮಗೆ ಫಲಿತಾಂಶ ಇರುತ್ತೆ. ಪೊಲೀಸ್ಗೆ ಬೇಕಾಗಿರೋದು ಯಾವುದು? ಫಸ್ಟು ಸ್ಥಿರ ಮನಸ್ಸು. ನಾವು ಹಿಡ್ಕೊಳ್ಳೋ ಬಂದೂಕಲ್ಲ, ಯಾವ್ದು ಬೇಕು? ಫಸ್ಟು ಸ್ಥಿರ ಮನಸ್ಸು. ಬಂದೂಕಿಟ್ಟು ಶೂಟ್ ಮಾಡಬೇಕು ಅಂದ್ರೂ ಸ್ಥಿರ ಮನಸ್ಸು ಬೇಕಲ್ವಾ? ರೈಟ್, ಮುಂದೆ ಟೋಸ್ ಇಟ್ಕೊಳ್ಳಿ, ಬಾಡಿ ನೇರ ಮಾಡಿ. ಸ್ಟಾರ್ಟ್. 1 2 3 4 5 6 7 8 9 10 11 12 13. ಕೆಲವರು ನೋಡಿ ಕೈ ಹಿಂದೆ ಇಟ್ಕೊಂಡಿದ್ದೀರಿ, ಬೆರಳಿಟ್ಕೊಳ್ಳಿ, ಕಾಲು ಬೆರಳಿಟ್ಕೊಳ್ಳಿ. ಹೋಗ್ತಲ್ಲ ಮೈಸೂರವ್ರ ಜನ. ಓಕೆ, 15 16 17 18. ಬ್ರೀತ್ ಕೊಡಿ. ಎಷ್ಟು ಚೆನ್ನಾಗಿ ಬ್ರೀತ್ ಕೊಡ್ತೀರೋ ಅಷ್ಟು ನೀವು ನಿಮ್ಮ ದೇಹದೊಳಗಿರುವ ಎಲ್ಲ ಪಂಚತತ್ವಗಳನ್ನು ಒಗ್ಗೂಡಿಸ್ಕೊತಾ ಇದ್ದೀರಿ ಅಂತ ಅರ್ಥ. ಪಂಚತತ್ವಗಳು ನಿಮ್ಮೊಳಗೆ ಒಗ್ಗೂಡಿಸ್ಕೊಂಡ್ರೆ ಪ್ರಕೃತಿಯನ್ನು ಗೆದ್ದಿದ್ದೀರಿ ಅಥವಾ ಪ್ರಕೃತಿಯೊಳಗಡೆ ನೀವೊಬ್ಬರಾಗಿದ್ದೀರಿ ಅಂತ ಅರ್ಥ. ಓಕೆ, ಅದಕ್ಕೆ ನಾವು ಪ್ರಕೃತಿ ಗೆಲ್ಲಬೇಕು ಅಥವಾ ದೇಹ ಗೆಲ್ಲಬೇಕು ಅಥವಾ ನಮ್ಮಲ್ಲಿರೋವಂಥ ಏನಾದರೂ ಸಂಕಲ್ಪಗಳನ್ನು ಪೂರೈಸ್ಕೋಬೇಕು ಅಂತ ಹೇಳಿದ್ರೆ ಫಸ್ಟ್ ಏನು ಮಾಡಬೇಕು? ಬ್ರೀತ್ ಫೋಕಸ್ ಮಾಡಬೇಕು. ಅದಕ್ಕೆ ಬಿಗಿನಿಂಗಲ್ಲಿ ನಿಮಗೆ ಜಾಸ್ತಿ ಬ್ರೀತನ್ನು ಕೊಡೋ ಅಂಥದ್ದು. ರೈಟ್, ದೇಹ ನೇರ. 1 ಬ್ರೀತ್ ಇನ್, ಹೆಡ್ ಅಪ್, ಚಿನ್ ಅಪ್. 2 ಡೌನ್. 3 4 5 6 7 8 9 10. Breathe in center, breathe out left, breathe in center, breathe out right side, breathe in center, breathe out left, breathe in center, breathe out right, breathe in center, breathe out left, breathe in center, breathe out right, breathe in center, breathe out left. Neck rotation clockwise. Start. 1 2 3 4 5 6 7 8 9 10. Opposite. 1 2 3 4 5. ಎಲ್ಲ ಸರಿಯಾಗಿದೆ ಮಾಡಿ ಮೈಸೂರವರು. 8 9 10. ಗುಡ್. ನಾವು ಹ್ಯಾಂಡ್ ಫ್ರೀ ಮಾಡ್ಕೊಳ್ಳಿ. ಶೋಲ್ಡರ್ಸ್ ಬೇಕು ಕೈಯಲ್ಲಿ ಇಟ್ಕೊಂಬಿಡಿ. ಶೋಲ್ಡರ್ಸ್ ಅಪ್ ಆ್ಯಂಡ್ ಡೌನ್ ಮಾಡಿ. ಕೈಯಲ್ಲಿ ಇಟ್ಕೊಳ್ಳಿ. ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್. ಸ್ಟಾರ್ಟ್. 1 2 3. ಕೈ ಮಂಡಿ ಮೇಲೆ. 4 5 6 7 8. ಹೆಡ್ ಅಪ್. 9 10 11 12 13 14 15 16 17 18 19 20. ಗುಡ್. ಮತ್ತೆ ಬೆರಳನ್ನು ಹೋಲ್ಡ್ ಮಾಡಿಟ್ಕೊಳ್ಳಿ. ದೇಹ ನೇರವಾಗಿ ಇಟ್ಕೊಳ್ಳಿ. ಉಸಿರು ತಗೊಳ್ಳಿ. ಉಸಿರನ್ನು ಆಚೆ ಹಾಕಿ. ಗುಡ್. ಎಡಗೈ ಎಡಭಾಗಕ್ಕೆ ಚಾಚಿ. ಕೀಪ್ ಯುವರ್ ಹ್ಯಾಂಡ್ ಆನ್ ದ ಶೋಲ್ಡರ್. ಫಾರ್ವರ್ಡ್. 1
1 2 3 4 5 6 7 ಎಡಗೈ 8 9 ಮೈಸೂರಲ್ಲಿ ಯೆಲ್ಲೋ ಶರ್ಟ್ 9 10 ಗುಡ್ ಬ್ಯಾಕ್ 1 2 3 ಎಡಗೈ ಯೆಲ್ಲೋ ಕಲರ್ ಶರ್ಟ್ ಮೈಸೂರವರು 3 4 5 6 7 8 9 10 now ಬಲಗೈ ಬ್ಯಾಕ್ 1 2 3 ಮೈಸೂರವರು ಬಲಗೈ ಅಂದ್ರೆ ಅರ್ಥ ಆಗ್ತಿದ್ಯಪ್ಪ ಯೆಲ್ಲೋ ಕಲರ್ ಶರ್ಟಲ್ಲಿರೋರು ಬಲಗೈ ಮಾಡ್ತಾ ಇದ್ದೀವಿ ನಾನು ಯಾವ್ದು ಮಾಡ್ತೀನಿ ಅದನ್ನೇ ಮಾಡಬೇಕು ನಿಮ್ಮ ಹಿಂದೆ ಇರೋರು ಕೂಡ ವೈಟ್ ಶರ್ಟ್ ಅವರು ಸ್ಟಾರ್ಟ್ 1 2 3 ನಾನು ಮುಂದಕ್ಕೆ ಮಾಡ್ತಾ ಇದ್ದೀನ ಬ್ಯಾಕ್ ಮಾಡ್ತಾ ಇದ್ದೀನ ಅದಕ್ಕೆ ಆನ್ ಟೈಮ್ ಕ್ಲಾಸಲ್ಲಿ ಇರಬೇಕು ಇಲ್ಲಾಂದ್ರೆ ಇನ್ಸ್ಟ್ರಕ್ಷನ್ಸ್ ಹೊಂದ್ಕೊಳ್ಳೋಕೆ ಕಷ್ಟ ಆಗುತ್ತೆ ಹಿಂದೆ ಹಿಂದೆ ಎಲ್ಬೋ ಹಿಂದೆ ಬ್ಯಾಕ್ 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 ಎಲ್ಬೋ ಬ್ಯಾಕ್ ಬ್ಯಾಕ್ ತಗೊಳ್ಳಿ ಹಾಂ ಮಾಡಿ ಈಗ 9 10 ಈಗ ಫಾರ್ವರ್ಡ್ ಸ್ಟಾರ್ಟ್ 1 2 3 4 12 ಬೆಟಾಲಿಯನಲ್ಲಿ ಬೆನ್ನು ನೇರ ಮಾಡಿ ಕಾಲು ಫೋಲ್ಡ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಸೆಂಟ್ರಲ್ ಇರೋರು 6 7 8 9 10 ಬ್ಯಾಕ್ 1 2 3 4 5 6 7 8 9 10 ಓಕೆ ಕೈ ಚಾಚಿ ಎರಡು ಕೈಯನ್ನು ಚಾಚಿ ಎರಡು ಕೈ ಇಟ್ಕೊಳ್ಳಿ ಶೋಲ್ಡರ್ ಮೇಲೆ ಸ್ಪೀಡಾಗಿ ಮಾಡಿ ಎಲ್ಬೋ ಟು ಎಲ್ಬೋ ಟಚ್ ಆಗಬೇಕು ಹೀಗೆ ಸ್ಟಾರ್ಟ್ 1 2 3 4 ಬ್ರೀತ್ ಮಾಡಿ ಚೆನ್ನಾಗಿ 5 6 7 8 9 10 11 12 13 14 15 16 17 18 19 20 ಬ್ಯಾಕ್ ಸ್ಟಾರ್ಟ್ 1 2 ಹೆಡ್ ಅಪ್ ಸ್ಟಾರ್ಟ್ ಮಾಡಬೇಕು 3 4 5 6 7 8 9 10 11 12 13 14 15 16 17 18 19 20 ಕೈ ಇಲ್ಲೇ ಇರಲಿ ಉಸಿರು ತಗೊಳ್ಳಿ ಕೈ ತೆಗಿಬಾರ್ದು ನಾನೇ ಕೂತಿದ್ದೀನಿ ಫ್ರಂಟಲ್ಲಿ ಮೈಸೂರಲ್ಲಿ ನೀವು ಯಾಕೆ ಕಾಲು ಚೇಂಜ್ ಮಾಡಿದ್ರಿ ಫೋಲ್ಡ್ ಮಾಡಿ ರೈಟ್ ಸ್ಟಾರ್ಟ್ 1 2 3 4 5 6 7 8 ಯೆಲ್ಲೋ ಕಲರ್ ಶರ್ಟ್ ಹಿಂದೆ ಇರೋರು ಮಾಡಿ 9 10 ಬರಲಿ ಎನರ್ಜೆಟಿಕ್ ಪ್ರಾಕ್ಟೀಸ್ 11 12 13 ತುಮಕೂರು ಫ್ರೆಂಡ್ 15 16 17 ಸುಮ್ಮನೆ ಇಲ್ಲಿ ಹಿಂಗೆ ಅಂದರೆ ಇನ್ನೊಂದು ಸೆಟ್ ಮಾಡಿಸ್ತೀನಿ ಎಲ್ಬೋ ಎತ್ತಿ ಮೇಲೆ ಫುಲ್ ಎಲ್ಬೋ ಎತ್ತಿ ಮೇಲೆ ಎಲ್ಬೋ ಎತ್ತಿ ಫ್ರಂಟಲ್ಲಿ ಸೆಂಟ್ರಲ್ಲಿರೋರು ತುಮಕೂರು ಹೇರ್ ಕಟ್ ಮಾಡಿಸಿರೋರು ಕಮಾನ್ ಅಲ್ಲೇ ಹೀಗೆ ನೀವು ಒಬ್ಬರೇ ಮಾಡಿ ಈಗ ಅಯ್ಯೋ ಮಾಡಿ ಇನ್ನೇನು ಮಾಡಲಿ ಹೇಗೋ ಒಂದು ನಿಮ್ಮ ಹತ್ರ ಮಾಡಿಸ್ಬೇಕಲ್ಲ ನಾನು ಹೋಗಲಿ ಎಸ್ ಕೈಯಿಂದೆ ತಗೊಳ್ಳಿ ಉಸಿರು ತಗೊಳ್ಳಿ ಬ್ರೀತ್ ಔಟ್ ಮಾಡಿ ಬ್ರೀತ್ ಇನ್ ಮಾಡಿ ಬ್ರೀತ್ ಔಟ್ ಮಾಡಿ ಗುಡ್ ಮತ್ತೆ ಟೋಸ್ ಇಟ್ಕೊಳ್ಳಿ ಟೈಟಾಗಿ ಇಟ್ಕೊಳ್ಳಿ ಲೆಫ್ಟ್ ರೈಟ್ ಫುಲ್ ತೊಡೆ ನೆಲಕ್ಕಾಗಲಿ ಹೀಗೆ ಹಿತ್ತಾಗಲಿ ಹೀಗೆ ಓಕೆ ಲೆಫ್ಟ್ ಹೇಳಿದಾಗ ಲೆಫ್ಟಿಗೆ ಮಾಡಿ ಟು ರೈಟಿಗೆ ಮಾಡಿ ಸ್ಟಾರ್ಟ್ 1 2 3 4 ತುಮಕೂರು ಹಾಲಲ್ಲಿ ಎಲ್ಲವನ್ನು ತೋರಿಸಿ ಒಂದ್ಸಲ 5 6 7 8 9 10 11 12 13 14 15 16 17 18 19 20 ವೆರಿ ಗುಡ್ ಉಸಿರು ತಗೊಳ್ಳಿ ಬ್ರೀತ್ ಔಟ್ ಫ್ರಮ್ ದ ಮೌತ್ ಪೊಲೀಸ್ನವ್ರ ಮೊದಲನೇ ಕೆಲಸ ಏನೋ ಹೊರಗಡೆ ಪಬ್ಲಿಕ್ ಸರ್ವಿಸ್ ಅಂದ ತಕ್ಷಣ ಮೊದಲನೇ ಕೆಲಸ ಗಲಭೆಯನ್ನು ನಿಲ್ಲಿಸೋದು ಅಲ್ವಾ
ಹೊರಗಡೆ ಗಲ್ಬೆಯನ್ನು ನಾವು ಕರೆಕ್ಟ್ ಅಲ್ವಾ, ಹೌದಲ್ಲ? ಎಸ್, ಗಲ್ಬೆಯನ್ನು ನಿಲ್ಲಿಸೋದು. ಅಲ್ಲಿ ಗಲ್ಬೆ ನಾವು ನಿಲ್ಲಿಸ್ಬೇಕು ಅಂತಂದರೆ ಮೊದಲೇನು ಮಾಡಬೇಕು? ಮನಸ್ಸೊಳಗೆ ಗಲಭೆಗಳಿರುತ್ತಲ್ಲ ಅವನ್ನ ನಿಲ್ಲಿಸ್ಬೇಕು. ಆಗ ಸ್ಥಿರತೆ ಸಿಗತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ರೈಟ್. ಕೈ ಹಿಂದೆ ತಗೊಳ್ಳಿ ಈಗ. ಓಕೆ, ಈಗ 5 ಕೌಂಟು ನೋಡಿ, ಫಿಂಗರ್ಸ್ ಬ್ಯಾಕ್ ಇರಲಿ, ಹಿಂದಕ್ಕಿರಲಿ. ಮತ್ತೆ ಕಾಲು ಹಿಡಿದವ್ರು ಯಾರು ಅಲ್ಲಿ 12th ಬೆಟಾಲಿಯನಲ್ಲಿ ಕಾಲು ಫೋಲ್ಡ್ ಮಾಡಿ. ಓಕೆ, ಸೊ ಇಲ್ಲಿಂದ 1 ಲೋವರ್ ಬಾಡಿಯನ್ನು ಮೇಲೆತ್ತಿ ಮೇಲೆತ್ತಿ. ಓಕೆ, ದೆನ್ 2 ಗೋ ಫಾರ್ವರ್ಡ್. ಓಕೆ, ನೋಡಿ 1 ದೆನ್ 2. ರೆಡಿ? 1 ಬ್ಯಾಕ್, 2 ಫಾರ್ವರ್ಡ್. ಬರಲಿ, ಮುಂದಕ್ಕೆ ಹೋಗ್ಲಿ, ಕೈ ಮುಂದಕ್ಕೆ ಹೋಗ್ಲಿ, ಮೈಸೂರಲ್ಲಿ ಬರಲಿ 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 ಬರಲಿ. ನೋಡಿ, ನಾನು ಕೈ ಹಿಡ್ದು ನಿಮ್ನ ಎಳ್ಕೊತಾ ಇದ್ದೀನಿ. ಬನ್ನಿ ಬನ್ನಿ, ಕ್ಯಾಮ್ರಾ ಕೊಡ್ಬೇಕು ಕೈ. ಹಾಂ, ಬರಲಿ ಇನ್ನು ಸ್ವಲ್ಪ, ಬರಲಿ ಇನ್ನು ಸ್ವಲ್ಪ. ಹಾಗೆ, ಗುಡ್ ಬಾಯ್ಸ್. ರೆಡಿ? ಗೋ ಬ್ಯಾಕ್. 3 ಬ್ಯಾಕ್. ಕಾಲು ಫೋಲ್ಡ್ ಮಾಡಿದ್ದೀರಾ ಮೈಸೂರಲ್ಲಿ ಮೊದಲನೇ ಲೈನ್ ಫಸ್ಟ್ ಅವರು. ಬಟರ್ಫ್ಲೈ ಇರ್ಬೇಕು ಕಾಲು. ಮಂಡಿ ಅಗಲ ಮಾಡಿ ಎಲ್ಲರೂ. ತುಮಕೂರು ಸೂಪರ್. ಗೋಡೆ ಹತ್ರ ಇರೋರು ಒಬ್ರು ಬಿಟ್ಟು. ಓಕೆ, 4 ಫಾರ್ವರ್ಡ್, 5 6 7 8 9 10. ಓಕೆ, ಈಗ ಫಾರ್ವರ್ಡ್. ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್. ಸ್ಟಾಪ್ ಮಾಡಿ. 1 2 3 4 5 6 7 8 9. ಹೋಗ್ಲಿ ಹೋಗ್ಲಿ. 10. ಮೊಬೈಲ್ ಕಡೆ ಮೊಬೈಲ್ ಇಟ್ಕೊಂಡಿದ್ದೀರಾ ಲೆಫ್ಟಲ್ಲಿ. ಏನಿದೆ ಅಲ್ಲಿ? ಕಾಲು ಯಾಕೆ ಅಗಲ ಮಾಡಿದ್ದೀರಿ? ಸೆಂಟ್ರಲ್ಲಿರೋರು ಕಾಲು ಬಟರ್ಫ್ಲೈ ಮಾಡಿ. 12th ಬೆಟಾಲಿಯನ್. 15 16 17 18 19 20. ಈಗ ಕಾಲಿನ ಸ್ವಲ್ಪ ಒಳಗಡೆ ಹಾಕೊಳ್ಳಿ. ಈಗ ಒಂದು ಕೇಳ್ತೀನಿ, ಈಗ ಎಲ್ಲರೂ ಯೂನಿಫಾರ್ಮ್ ಹಾಕ್ಕೊಳ್ತೀರಿ. ಎಲ್ಲರೂ ಯೂನಿಫಾರ್ಮ್ ಹಾಕೊಂಡಾಗ ನಿಮಗೆ ರೆಸ್ಪೆಕ್ಟ್ ಇದೆಯಾ ಇಲ್ವಪ್ಪ? ಗೌರವ ಇದೆಯಾ ಇಲ್ವಾ? ನಾನು ಯೂನಿಫಾರ್ಮ್ ಹಾಕೊಂಡಾಗ ನನಗೆ ರೆಸ್ಪೆಕ್ಟ್ ಸಿಕ್ಕಿದೆ ಅನ್ನೋರು ಕೈ ಮೇಲೆ ಮಾಡಿ. ಅಥವಾ ರೆಸ್ಪೆಕ್ಟ್ ಇದೆ, ಗೌರವ ಇದೆ, ಇದೆಯಾ? ಓಕೆ, ಯಾರಾದರೂ ಒಬ್ರು ಯೂನಿಫಾರ್ಮ್ ಹಾಕೊಂಡಾಗ ನನಗೆ ಗೌರವ ಇಲ್ಲ, ಸಿಕ್ಕಿಲ್ಲ ಅನ್ನೋರು ಯಾರು ಇದ್ದೀರಾ? ಇದ್ರೇನು ಪ್ಲೀಸ್ ಹ್ಯಾಂಡ್ ರೈಸ್ ಮಾಡಿ. ಯೂನಿಫಾರ್ಮ್ ಹಾಕೊಂಡಾಗ ರೆಸ್ಪೆಕ್ಟ್ ಸಿಕ್ಕಿಲ್ಲ. ವಿತ್ ಇನ್ ಡಿಪಾರ್ಟ್ಮೆಂಟ್ ಅಲ್ಲ, ವಿತ್ ಪಬ್ಲಿಕ್ ರೆಸ್ಪೆಕ್ಟ್ ಸಿಕ್ಕಿದೆಯಾ? ಓಕೆ, ಕನ್ಫ್ಯೂಷನ್, ಅರ್ಥ ಆಗಲಿಲ್ಲ ನಮಗೆ. ಓಕೆ, ನೋಡಿ, ಗೌರವ ಸಿಕ್ಕಿರುತ್ತೆ ಬಟ್ ವ್ಯಕ್ತಿತ್ವ ಇರಲ್ಲ. ಯೋಗ ಮಾಡಿದ್ರೆ ಏನಾಗುತ್ತೆ ಅಂದರೆ ಗೌರವದ ಜೊತೆಗೆ ನಮ್ಮಲ್ಲಿರುವಂಥ ವ್ಯಕ್ತಿತ್ವವನ್ನು ಎತ್ತಿ ತೋರಿಸುತ್ತೆ. ವ್ಯಕ್ತಿತ್ವ ಇಸ್ ವೆರಿ ಇಂಪಾರ್ಟೆಂಟ್. ಯೂನಿಫಾರ್ಮ್ ಅಲ್ಲ ನಮಗೆ ರೆಸ್ಪೆಕ್ಟ್ ತಂದ್ಕೊಡ್ಬೇಕಾಗಿರೋದು, ನಮ್ಮಲ್ಲಿರುವಂತಹ ವ್ಯಕ್ತಿತ್ವ ನಮಗೆ ಗೌರವವನ್ನು ತಂದ್ಕೊಡ್ಬೇಕು. ಏನಂತೀರಿ? ಹೌದಾ? ಎಸ್, ನೋ? ಇಟ್ಸ್ ವೆರಿ ಇಂಪಾರ್ಟೆಂಟ್. ರೈಟ್. ಯಾವಾಗಲೂ ನಾವು ವಿಜೃಂಭಿಸ್ಬೇಕು. ಯಾವುದ್ರಲ್ಲೂ ವಿಜೃಂಭಿಸ್ಬೇಕು ಅಂದರೆ ನಮ್ಮಲ್ಲಿರೋ ವ್ಯಕ್ತಿತ್ವದಿಂದ, ನಾಟ್ ವಿತ್ ಅ ಯೂನಿಫಾರ್ಮ್. ಯೂನಿಫಾರ್ಮ್ ತಾತ್ಕಾಲಿಕ, ನಿಮಗೆ ವ್ಯಕ್ತಿತ್ವ ಇಸ್ ಪರ್ಮನೆಂಟ್. ಈಗ ಫಿಂಗರ್ಸನ್ನು ಮುಂದಕ್ಕೆ ಇಟ್ಕೊಳ್ಳಿ. ಹಿಂದಿಗೆ ಇಟ್ಕೋಬೇಡಿ, ಮುಂದಕ್ಕೆ ಇಟ್ಕೊಳ್ಳಿ. ಓಕೆ, ರೆಡಿ? ಈಗ ಲಿಫ್ಟ್ ಮಾಡಿ. 1 2 3 4 5 6 7
8 9 10 okay forward go 1 2 3 4 5 6 7 8 ಸೆಂಟ್ರಲ್ ಇರೋ ಕಳ್ಳಾಟ ಹೊಡಿತೀರಿ ಎಳಿರಿ ಹೊಡಿ ಮುಂದಕ್ಕೆ 9 ಹೋಗ್ಲಿ ಮುಂದಕ್ಕೆ ಹಾಗೆ ಗುಡ್ ಬಾಯ್ 10 ಹೋಗ್ಲಿ 11 12 13 ಮೈಸೂರಲ್ಲಿ ಹೋಗ್ಲಿ ಫುಲ್ಲು 15 16 17 18 19 20 ಗುಡ್. ಈಗ ನೀವೇನು ಮಾಡ್ತೀರಾ ಅಂದರೆ ಸೊ ನೋಡಿ ಇದೇ ಪೊಸಿಷನ್ ಹಿಂದೆ ಮಲಗಬೇಕು. ಓಕೆ ಪೊಸಿಷನ್ ನೋಡಿ ಆರಾಮಾಗಿ ಮಲಗ್ತೀರಿ. ನಾನು ತೋರಿಸುವಾಗ ನೀವು ನನ್ನ ನೋಡಬೇಕಲ್ವಾ, ಆಗೇನು ಮಾಡ್ತೀರಿ, ಹೀಗೆ ಬಂದು ಕುತ್ಕೊಂಡು ನೋಡಬೇಕು. ಕಾಲನ್ನು ಸ್ಟ್ರೆಚ್ ಮಾಡೋದು ಇಲ್ಲ ಫೋಲ್ಡ್ ಮಾಡೋದು ಏನೂ ಮಾಡಬಾರ್ದು. ಈ ಪೊಸಿಷನ್ ಹೀಗೇ ಇರಬೇಕು. ಓಕೆ ನಾನೇನು ಮಾತಾಡ್ತಾ ಇರ್ತೀನಿ, ಸೂಚನೆಗಳನ್ನು ಕೊಡ್ತಾ ಇರ್ತೀನಿ, ಆಗ ಮೇಲೆ ಬಂದು ನೋಡ್ಬೇಕು ಹೀಗೆ. ಓಕೆ ಇಲ್ಲಾಂದರೆ ನಿಮಗೆ ಕಾಣಿಸೋದಿಲ್ಲ ಅಲ್ವಾ. ಈಗೇನು ಮಾಡ್ತೀರಾ ಅಂದರೆ ಹಿಂದೆ ಮಲ್ಕೊಳ್ತೀರಿ. ಓಕೆ ಕೈ ಹಿಂದೆ ತಗೊಳ್ತೀರಿ, ಕಾಲಿನ ಸ್ವಲ್ಪ ಒಳಗಡೆ ತಗೊಂಡು ಬ್ರೀತ್ ಔಟ್ ಕಡೆ ಫೋಕಸ್ ಮಾಡ್ತಾ ಹೋಗ್ತೀರಿ. ಓಕೆ ಬ್ರೀತ್ ಔಟ್ ಬ್ರೀತ್ ಔಟ್ ಬ್ರೀತ್ ಔಟ್ ಬ್ರೀತ್ ಔಟ್. ಓಕೆ ಸ್ಟಾರ್ಟ್. 1 2 3 4 5 6 7 8 9 10 11 12 13 14 15 16 17 18 19 20. ಓಕೆ ನೋಡಿ ಸ್ಪೀಡ್ ಇಂಪಾರ್ಟೆಂಟ್ ಇಲ್ಲ ಅಂತಲ್ಲ, ಆದರೆ ರಿದ್ದಮ್ಮಲ್ಲಿ ಬರಬೇಡಿ, ವಾಪಸ್ ಬರಬೇಡಿ, ಗೋ ಬ್ಯಾಕ್, ವಾಪಸ್ ಬರಬೇಡಿ. ಸ್ಪೀಡಾಗಿ ಮಾಡಿ, ರಿದ್ದಮ್ಮಾಗಿ ಮಾಡಿ. ಓಕೆ ಸ್ಟಾರ್ಟ್. 1 2 ಆ ಥರ ಮಾಡ್ಕೋಬಾರ್ದು. 3 4 5 6 7 8 9 10 11 12 13 14 15 16 17 18 19 20. ಗುಡ್. ಈಗ ಅಲ್ಲಿಂದ ನಾನು ಹೇಳ್ದಂಗೆ ಜಸ್ಟ್ ತಲೆ ಎತ್ತಿ ನೋಡ್ಕೊಳ್ಳಿ, ಇದೇ ಪೊಸಿಷನ್ ಇರ್ತೀರಿ. ಓಕೆ ಈ ಬಲಗಾಲ ಇದೆಯಲ್ಲ, ಬಲಗಾಲನ್ನ ಹೀಗೆ ಇಟ್ಕೊಂಡ್ಬಿಡಿ, ಬಲಗೈಯಲ್ಲಿ ಹೀಗೆ ಇಟ್ಕೊಂಡ್ಬಿಡಿ. ಇದೇನು ನೀವು ಮೂವ್ ಮಾಡಕ್ ಹೋಗ್ಬೇಡಿ, ಈ ಎಡಗಾಲ್ ಮಾತ್ರ. ಓಕೆ ನೋಡಿ 1 2 3 ಬರೀ ಲೆಫ್ಟ್ ಸೈಡ್ ಮಾತ್ರ. ಓಕೆ ಇಲ್ಲಿ ಈ ಹಿಪ್ ಜಾಯಿಂಟ್ ಅಲ್ಲಿ ನಿಮಗೆ ಪೈನ್ ಕಾಣಿಸ್ಕೋಬೇಕು. ಗಾಬರಿ ಪಡ್ಕೋಬೇಡಿ, ನೋವು ಕಾಣಿಸ್ತಾ ಇದೆ ಅಂತ. ಇಟ್ಸ್ ಅ ಗುಡ್ ಪೈನ್ ಫಾರ್ ಯು, ಗುಡ್ ಸೈನ್ ಫಾರ್ ಯು. ಓಕೆ ಸ್ಟಾರ್ಟ್. 1 ಹೋಗ್ಲಿ 2 3 4. ಭಯ ಪಡ್ಕೋಬಾರ್ದು. ನಂಗೇನು ಮಾಡ್ತೀರಿ, ಕೆಲವರು ಮೆಸೇಜ್ ಮಾಡಿರ್ತೀರಿ, ಇದು ಮಾಡುವಾಗ ಸೌಂಡ್ ಬರ್ತಿತ್ತು, ನಂಗೆ ಭಯ ಆಗ್ತಿತ್ತು, ಅದಕ್ಕೆ ಸ್ಟಾಪ್ ಮಾಡಿಬಿಟ್ಟೆ, ಸಾರಿ ಗುರುಮ ಅಂತ ಹೇಳ್ಬಿಟ್ಟು. ಬಲಗೈಯಲ್ಲಿ ಇಟ್ಕೊಂಡಿಲ್ಲ, ಇಟ್ಕೊಳ್ಳಿ ಇದನ್ನು. ಸೊ ಇದ್ರ ಉದ್ದೇಶ ಏನು, ನೀವು ಯಾರಾದರೂ ಈಗ ಸ್ಟಾಪ್ ಮಾಡಿ. ನಿಮ್ಗೆ ಬೆಸ್ಟ್ ಎಕ್ಸಾಂಪಲ್ ಕೇಳಿಸ್ಕೊಳ್ಳಿ. ನೀವೊಬ್ಬ ಅಪರಾಧಿಯನ್ನು ನೀವು ಹಿಡಿಬೇಕು, ಕ್ಯಾಚ್ ಮಾಡಬೇಕಪ್ಪ. ಓಕೆ ಸೊ ನಿಮ್ಮೊಳಗೆ ಭಯ ಇದ್ದರೆ ಹೋಗಿ ಕ್ಯಾಚ್ ಮಾಡೋಕ್ಕಾಗತ್ತಾ ಇಲ್ವಾ? ಕೊಡಿ, ಆನ್ಸರ್ ಕೊಡಿ, ಎಸ್ ಆರ್ ನೋ. ಆ ಅಪರಾಧಿನ ಹಿಡಿಯೋಕ್ಕಿಂತ ಮುಂಚೆ ಏನು ನಮ್ಮಲ್ಲಿರೋ ಭಯನ ನಾವು ಕ್ಯಾಚ್ ಮಾಡಬೇಕು ಫಸ್ಟು. ಆ ಕ್ಯಾಚ್ ಮಾಡಿ ಆ ಭಯ ಬಿಡಬೇಕು. ಅದೇ ಇದನ್ನೆಲ್ಲ ನಮಗೆ ಕೊಡೋ ಸಂದೇಶ. ಮಾಡುವಾಗ ಇಲ್ಲಿ ನೋವು ಆಯಿತು ಅಂತ ನೀವು ಭಯ ಪಡಬೇಡಿ, ಆ ಭಯವನ್ನು ಹಿಡಿದಿಟ್ಕೊಂಡು ರಿಲೀಸ್ ಮಾಡಬೇಕು. ಕಮಾನ್ ಗೋ ಅಹೆಡ್ ಸ್ಟಾರ್ಟ್. 1 2 3. ನಾನು ಹೇಳಿ ಸೂಚನೆ ಫಾಲೋ ಮಾಡಬೇಕು. ರೈಟ್ ಹ್ಯಾಂಡಲ್ ಬಲ ಮಂಡಿ ಇಟ್ಕೊಳ್ಳಿ ಅಂತ ಇಟ್ಕೊಂಡಿದ್ದೀರಾ? 3 12th ಬೆಟಾಲಿಯನ್ ಅಗೈನ್ ಸೆಂಟ್ರಲ್ಲಿರೋರು. ಗುಡ್. 4 ಇಟ್ಕೊಳ್ಳಿ, ಟೈಟಾಗಿ ಇಟ್ಕೊಳ್ಳಿ. 5 ಎಡ ಮಂಡಿ ಮೂವ್ ಮಾಡ್ತಾ ಇದ್ದೀವಿ, ಲ್ಯಾಪ್ಟಾಪ್ ಮುಂದೆ ಇರೋರು. 6
7. ಲ್ಯಾಪ್ಟಾಪ್ ಮುಂದೆ ಇರೋರು 12th ಬಟಾಲಿಯನ್ ರೈಟ್ ಸೈಡ್ ನೋಡ್ತಿರೋರು ಎಡಮಂಡಿ. ನಾನು ಇಲ್ಲಿಂದ ಗಮನಿಸಿ ಹೇಳ್ತಾ ಇರ್ತೀನಿ, ಅಲ್ಲಿರೋರು ಗಮನಿಸ್ಕೋಬೇಕು. ಓಕೆ, ಈಗ ಮಂಡಿ ಚೇಂಜ್ ಮಾಡಿ, ಮೈಸೂರಲ್ಲಿ ಮೈಂಡಿ ಚೇಂಜ್ ಮಾಡಿ. ಈಗ ಸ್ಟಾರ್ಟ್ ಮಾಡಿ. 1 2 3 4 5 6 7 8 9 10 11 12 13 14 15 16. ಯೆಲ್ಲೋ ಕಲರ್ ಶರ್ಟ್ ಮೈಸೂರು ಅವ್ರು 2 ಮಂಡಿ ಮಾಡ್ತಿದ್ದೀರಿ. 17 ಒಂದೇ ಮಂಡಿ. 18 ಉಸಿರು ಜೊತೆಗೆ ಮಾಡಿ. 19 20. ಓಕೆ, ಗುಡ್. ಅಲ್ಲಿಂದ ಮತ್ತೆ ಗಮನಿಸ್ಕೊಳ್ಳಿ. ಈಗ ಇಲ್ಲಿಂದ ಹೀಗೆ ಇರಲಿ. ಓಕೆ, ಒಂದ್ಸಲ ಲೆಫ್ಟು ರೈಟ್ ಕೌಂಟ್ ಪ್ರಕಾರನೇ ಹೋಗಿ. ಒಂದೊಂದಾಗ ಬಂದಿಲ್ಲಿ ಸ್ಟಾಪ್ ಮಾಡಿ. ನೋಡಿ, ಕಾಲು ಒಂದಕ್ಕೊಂದು ಜೋಡ್ನಲ್ಲಿ ಇರಲಿ. ನೋಡಿ, 1 2 3 4. ಓಕೆ, ರೆಡಿ. ಸ್ಟಾರ್ಟ್. 1 2 3 4 5 6 7. ಮೈಸೂರವ್ರು ಅನ್ಮ್ಯೂಟ್ ಮಾಡಿ ಸ್ವಲ್ಪ ಅಲ್ಲಿ. 8 9 10 11 12. ಮತ್ತೆ ತುಮಕೂರಲ್ಲಿ ಸೆಂಟ್ರಲ್ ಇರೋ ಲೈನ್ ಇಬ್ರು ಮತ್ತೆ ತಲೆ ಯಾಕೆ ಇಟ್ಕೊಂಡಿದ್ದೀರಪ್ಪ ನೀವು? ಸ್ವಲ್ಪ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಸೆಂಟ್ರಲ್ ಲೈನ್, ಸೆಂಟ್ರ್ ಪರ್ಸನ್. ಮಂಡಿ ಇಟ್ಕೊಳ್ಳಿ ಅಂದೆ ಅಲ್ವಾ? ಎಲ್ಲಿ ಇಟ್ಕೊಂಡಿದ್ದೀರಿ ಮಂಡಿ? ಎಲ್ಲಿಟ್ಕೊಂಡಿದ್ದೀರಿ? ಪ್ರತಿಕ್ರಿಯೆ ನೀಡೋದು ಸುಲಭ, ಆದರೆ ನೀವು ಎಷ್ಟು ಪ್ರಜ್ಞೆಯಿಂದ ಕೇಳಿಸ್ಕೊಂಡು ಪಾಲನೆ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ಪ್ರತಿಕ್ರಿಯೆ ಈಸ್ ಡಿಫ್ರೆಂಟ್, ಪ್ರಜ್ಞೆಯಿಂದ ಫಾಲೋ ಮಾಡೋದು ಡಿಫ್ರೆಂಟ್. ನಾನು ಹೀಗೆ ಇಟ್ಕೊಂಡು ತೋರಿಸಿದ್ನಾ? ಡಿಡ್ ಐ ಶೋ ಲೈಕ್ ದಿಸ್? ಅಂದರೆ ನೀವು ಪ್ರಜ್ಞೆಯಿಂದ ನೋಡ್ತಾ ಇಲ್ಲ. ಒಳಗಡೆಯಿಂದ ಇಟ್ಕೊಳ್ಳಿ. ಓಕೆ, ನೋಡಿ, ಹೀಗೆ ಇಟ್ಕೋಬೇಕು. ಈಗ ಕಾಲು ಹೀಗೆ ಇಟ್ಕೊಳ್ಳಿ. ಕಾಲು ಸ್ವಲ್ಪ ಮೇಲೆ ಎತ್ಕೊಳ್ಳಿ. ನೋಡಿ, ಇಲ್ಲಿಂದ ಇಷ್ಟೇ ಬರ್ಬೇಕು ಕಾಲು ಭಾಗ. ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್. ಸ್ಟಾರ್ಟ್. 1 2 3 4. ತುಮಕೂರವರು ಯಾಕೆ ಅಲ್ಲಿ ಸೆಂಟ್ರಲ್ ಇರೋರು ಸರ್? ಕಿರಣ್ ಸರ್ ಸ್ವಲ್ಪ ನೋಡಿ, ಅವ್ರನ್ನ ಸೆಂಟ್ರಲ್ ಇರೋರು ಫಾಲೋ ಮಾಡಲ್ಲ. ಅವರೇ ನಿಮ್ಮ ಲೆಫ್ಟಲ್ಲಿರೋರು. ಅವ್ರು ಮಾಡಿಸಿ ಸ್ವಲ್ಪ. ಅಲರ್ಟ್ ಇಲ್ಲ ಅವರು. 5 6 7 8. ಫ್ರಂಟಲ್ಲಿರೋ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ. 9 10. ಅಲ್ಲೋ ನಿಮ್ಮ ಹಿಂದೆ ಇರೋರ್ನು ನೋಡಿ, ಅವರು ತಲೆ ಹಿಂದಕ್ಕೆ ಕೈಗೆ ತಗೊಂಡಿದ್ದಾರೆ. ಮಂಡಿ ಇಟ್ಕೊಳ್ಳಿ ಅಂದರೆ ಮಂಡಿ ಇಟ್ಕೊಳ್ಳಿ. ನಿಮ್ಮ ಹಿಂದೆ ಇರೋರು ಅವರು. ಕ್ಯಾಮ್ರಾ ತಿರುಗಿಸಿ ಸ್ವಲ್ಪ ಎಲ್ಲರನ್ನೂ ತೋರಿಸಿ ನನಗೆ. ನೋಡಿ, ಮೈಸೂರವ್ರು ಎಷ್ಟು ಚೆನ್ನಾಗಿ ಮಾಡ್ತಾ ಇರಿ. ಸ್ಟಾಪ್ ಮಾಡಬೇಡಿ. ಕೀಪ್ ಕಂಟಿನ್ಯೂ. ಒಳ್ಳೆ ಲೆಸನ್ ಇದು. ಕೀಪ್ ಕಂಟಿನ್ಯೂ. ಆಲ್ ರೈಟ್, ಗುಡ್. ಈಗ ಕೈ ಹಿಂದೆ ತಗೊಳ್ಳಿ. ನಾರ್ಮಲ್ ಬಟರ್ಫ್ಲೈ ಮಾಡಿ. ಸ್ಟಾರ್ಟ್. 1 2 3 4 5 6 7 8 9 10 11 12 13. ವೆರಿ ಗುಡ್ ಸೂಪರ್ವೈಸಿಂಗ್. ಸೂಪರ್ ಮಾನಿಟರಿಂಗ್. ವೆರಿ ಗುಡ್, ಎಕ್ಸಲೆಂಟ್. ಈಗ ಏನು ಮಾಡಿ, ಕಾಲನ್ನು ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ ಎಲ್ಲರೂ. ಓಕೆ, ಕಾಲು ಫೋಲ್ಡ್ ಮಾಡಿ. ಈ ರೈಟ್ ಮಂಡಿ ಇಲ್ಲೇ ಇರಬೇಕು. ಲಾಕ್ ಮಾಡಿ ಇಟ್ಕೋಬಿಡಿ ಹೀಗೆ. ಓಕೆ, ಸೊ ಈ ಲೆಫ್ಟ್ ಮಂಡಿ ಮಾತ್ರನೇ. ಓಕೆ, ನೋಡಿ, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್. ಬಲ ಮಂಡಿಯನ್ನು ಫುಲ್ ಕರೆಕ್ಟಾಗಿ ಲಾಕ್ ಮಾಡಿ ಇಟ್ಕೋಬೇಕು. ಟೋಸ್ ಪಾಯಿಂಟ್ ಮುಂದಕ್ಕಿರಬೇಕು. ಒಳಭಾಗದಿಂದ ನಿಮ್ಮ ಮಂಡಿನ ಒಳಭಾಗದಿಂದ ಇಟ್ಕೋಬೇಕು ಹಸ್ತದಲ್ಲಿ. ಓಕೆ, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್. ಸ್ಟಾರ್ಟ್.
ಗೋ 1 2 ನೋಡಿ ಆ ಸೆಂಟ್ರರ್ ನೋಡಿ ಒಳಭಾಗದಿಂದ ಇಟ್ಕೊಳ್ಳಿ ಅಂದೆ, ಮತ್ತು ಹೊರಭಾಗದಿಂದ ಮಂಡಿ ಇಟ್ಕೊಂಡಿದ್ದಾರೆ. ಯಾಕೆಲ್ಲ ಉಲ್ಟಾ ಮಾಡ್ತಾರೆ? ಒಳಭಾಗದಿಂದ ಅಣೆಯ ಇಲ್ಲಿ ಹಿಂಗೆ ಕೈ ಬೆರಳು ಹಿಂಗೆ ಹೀಗೆ ಒಳಭಾಗ. ಆ ಕಡೆ ಕೈ ಯಾಕೆ ಇಟ್ಕೊಂಡಿದ್ದೀರಾ ಹಂಗಾದ್ರೆ? ಇಲ್ಲಿ ಇಟ್ಕೋಬೇಕಿದು. ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಹೀಗೆ ಈ ಕಾಲು ನೋಡಿ ಇಲ್ಲಿ ಹಂಗೆ ಇಟ್ಕೊಳ್ಳಿ, ಅದನ್ನ ಇಟ್ಕೊಳ್ಳಿ, ಹಂಗೆ ಇಟ್ಕೊಳ್ಳಿ ಗಟ್ಟಿಯಾಗಿ ಇಟ್ಕೊಳ್ಳಿ. ಚೆನ್ನಾಗಿ ಮಾಡ್ತಿದ್ದೀರಿ, ಗುಡ್. ಬಟ್ ಖುಷಿ ವಿಚಾರ ಅಂದರೆ ಬೇಜಾರು ಮಾಡ್ಕೊಳ್ಳದೆ ನಗ್ನಗ್ತಾ ರಿಸೀವ್ ಮಾಡ್ತಿರಲ್ಲ, ದಟ್ ಈಸ್ ಇಂಪಾರ್ಟೆಂಟ್. ಗೋ ಆನ್. 1 2 ಮಂಡಿ ಮೂವ್ ಆಗೋಂಗಿಲ್ಲ. 2 3 ಮೈಸೂರು ಸೂಪರ್, ನೋ ಕರೆಕ್ಷನ್. ಎಳ್ಕೊಳ್ಳಿ ಇನ್ನು ಎದೆ ಮೇಲಕ್ಕೆ, ಕಾಲು ಎತ್ತಬಾರ್ದು. 11 12 13 14 15 ಸೈಡಿಗೆ ಹೋಗಲಿ, ಕೆಳಗಡೆಗೆ ತಳ್ಳಬೇಡಿ. 16 ಮಾಡ್ತಿದ್ದಾರೆ, ನೋವಾಗುತ್ತೆ. ನನ್ನ ಸ್ಟೂಡೆಂಟ್ 18 19 20 ಓಕೆ ಗುಡ್. ಈಗೇನು ಮಾಡಿ ನೋಡಿ, ಈಗೇನಿದ್ದೀರಾ ನಿಮ್ಮ ಎಡಗಾಲನ್ನು ತಬ್ಬಿಟ್ಕೋಬೇಕು. ಸೈಡ್ ವ್ಯೂನಲ್ಲಿ ನೋಡಿ, ಗ್ಯಾಪ್ ಇರಬಾರ್ದು. ಇಲ್ಲಿ ನಿಮ್ಗೆ ಸೈಡಿಗೆ ತೊಗೊಂಡಿದ್ದೀರ, ಸೆಂಟ್ರಿಗೆ ಬರಬೇಕು, ಹಗ್ ಮಾಡಿ. ಓಕೆ, ಇಲ್ಲಿಂದ ಇದನ್ನ ನೋಡಿ, ಮತ್ತೆ ಕೆಳಗಡೆಗೆ ತಳ್ತಾ ಇದ್ದೀರಿ, ಕೆಳಗಡೆಗೆ ತಳ್ಳಬೇಡಿ. ಓಕೆ, ಇಲ್ಲಿಂದ ಸೈಡ್, ಸೈಡ್. ನಾ ಹೇಳಿದ್ದೀನಿ, ನಮಗೆ ಸ್ಥಿರತೆ ತಂದುಕೊಡೋದೇ ನಮ್ಮ ಶ್ವಾಸ. ಬ್ರೀತಿಗೆ ಫೋಕಸ್ ಮಾಡಿ. ಸ್ಟಾರ್ಟ್. 1 2 ಈಗ ಪರ್ಫೆಕ್ಟ್. 3 ಗುಡ್, ವೆರಿ ಗುಡ್. 4 ಸೂಪರ್. 5 6 ವೆರಿ ಗುಡ್. 7 8 9 ಬರಲಿ. 10 11 12 13 14 15 ಇನ್ನು ಹೇಳ್ಕೊಳ್ಳಿ ಮೈಸೂರಲ್ಲಿ, ಎದೆ ಮೇಲೆ ಲಾಕ್ ಮಾಡಿ ಮಂಡಿನ. 19 20 ಸೂಪರ್, ವಂಡರ್ಫುಲ್. ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಿ. ಈಗ ಅದನ್ನೇ ನೋಡಿ, ಈಗ ಇಲ್ಲಿದ್ದೀರ ಅಲ್ವಾ, ಮಂಡಿ ಎರಡನ್ನೂ ಒಳಭಾಗದಲ್ಲಿ ಇಟ್ಕೊಳ್ಳಿ. ಹೀಗೆ ಓಕೆ, ಎರಡೂ ಹಸ್ತವನ್ನು ಒಳಭಾಗದಲ್ಲಿ ಇಟ್ಕೊಳ್ಳಿ. ಈ ಕಾಲ್ ಹೀಗೆ ಇರಲಿ, ಓಪನ್ ಮಾಡಬೇಡಿ. ಓಕೆ ನೋಡಿ, ಓಕೆ ಸ್ಟಾರ್ಟ್. ಬ್ರೀತ್ ಬೇಕು, ಒಳ್ಳೆ ಶ್ವಾಸ ಬೇಕು. ಕಮಾನ್, ಪಾದ ಜೋಡಿಸ್ಕೊಳ್ಳಿ, ಬಟರ್ಫ್ಲೈ ಜೋಡಿಸಿ ಪಾದನ. ಒಳಗಡೆಯಿಂದ ಇಟ್ಕೊಳ್ಳಿ ಹೀಗೆ. ಸ್ಟಾರ್ಟ್ ಮಾಡಿ. 1 2 3 4 5 6 7 8 9 10. ನಮ್ಮೊಳಗೊಬ್ಬ ಕಮಾಂಡರ್ ಇದ್ದಾನೆ, ಅವನನ್ನು ಅಲರ್ಟ್ ಮಾಡ್ಕೋಬೇಕು ನೀವು. ಓಕೆ, ಅಂದರೆ ಪ್ರತಿ ಬ್ರೀತ್ ಕೂಡ ನಿಮ್ಮ ಕಮಾಂಡರ್. ನಿಮಗೆ ಇಡೀ ದೇಹಕ್ಕೆ, ದೇಹದ ವ್ಯವಸ್ಥೆಗೆ ಕಮಾಂಡಿಂಗ್ ಕೊಡೋದೇ ನಿಮ್ಮ ಶ್ವಾಸ. ಕಮಾನ್, ಹೋಗ್ತಾ ಇರಲಿ. ನಾನು ಮಾತಾಡ್ತಿದ್ರೆ ನಿಲ್ಲಿಸ್ಬೇಡಿ. ಯು ವಿಲ್ ಗೆಟ್ ಮೋರ್ ಪ್ರಾಕ್ಟೀಸ್. ಬಿ ಹ್ಯಾಪಿ ದಟ್. 16 17 18 19 20 ಓಕೆ. ಈಗ ಗಮನ ಇಟ್ಟು ನೋಡ್ಕೊಳ್ಳಿ. ಓಕೆ, ಸೊ ಬಟರ್ಫ್ಲೈ ಎರಡೂ ಪಾದಗಳು ನೆಲದ ಮೇಲೆ ಇರಬೇಕು. ನಾನು 1 ಹೇಳಿದಾಗ ನಿಮ್ಮ ಎಡ ಮಂಡಿ ಬಂದು ಬಲ ಮಂಡಿಗೆ ತಾಗಬೇಕು. 2 ಹೇಳಿದಾಗ ಬಲ ಮಂಡಿ ಬಂದು ಎಡ ಮಂಡಿಗೆ ತಾಗಬೇಕು. ಓಕೆ ನೋಡಿ, ಮತ್ತೆ ಸೆಂಟ್ರಲ್ ಬಟರ್ಫ್ಲೈಗೆ ಬಂದ್ಬಿಡ್ಬೇಕು. ನೋಡಿ 1 2. ಸೊ ಒಂದು ಕೆಲಸ ಮಾಡಿ ಎಲ್ಲರೂ, ಬರೀ ನಿಮ್ಮ ಎಡ ಮಂಡಿ ಮಾತ್ರ ಮಾಡಿ, ಬಲ ಮಂಡಿ ಇಲ್ಲೇ ಇರಲಿ. ನೋಡಿ, ಟಚ್ ಮಾಡಿ ವಾಪಸ್ ಬನ್ನಿ, ಟಚ್ ಮಾಡಿ ವಾಪಸ್ ಬನ್ನಿ. ಟಚ್ ಮಾಡುವಾಗ ಈ ದೇಹ ಹಿಂಗೆ ಎತ್ತಬಾರ್ದು, ಅಪ್ಪರ್ ಬಾಡಿ ಇಲ್ಲೇ ಇರಲಿ, ಹೀಗೆ ಇರಲಿ. ಓಕೆ, ಇಲ್ಲಿಂದ ನೋಡಿ. ಓಕೆ ಸ್ಟಾರ್ಟ್. ಪೊಸಿಷನ್ ಕೌಂಟ್ ಕೊಡ್ತೀನಿ. ಈಗ ಬಲ ಮಂಡಿ ನೆಲಕ್ಕೆ ಇಟ್ಟು ನೆಲದಲ್ಲಿ ಫಿಕ್ಸ್ ಮಾಡಿ, ಬಲ ಮಂಡಿನ ನೆಲದಲ್ಲಿ ಫಿಕ್ಸ್ ಮಾಡಿ. ಈಗ ಎಡ ಮಂಡಿ ಮಾತ್ರ ಮೂವ್ ಆಗಬೇಕು. ಕನ್ಫ್ಯೂಷನ್ ಮಾಡ್ಕೋಬೇಡಿ. ಬಲ ಮಂಡಿಯನ್ನು ನೆಲದ ಮೇಲೆ ಇಡಿ, ಸೆಂಟ್ರವರು. ಮತ್ತೆ ಯಾಕಪ್ಪ ಇರಿ, ನಾನು ಕೊಡ್ತೀನಿ, ಕೌಂಟ್ ಕೊಡ್ತೀನಿ. ಪೊಸಿಷನಲ್ಲಿರಿ. ಲೆಫ್ಟ್ ನೀ ಎತ್ಕೊಳ್ಳಿ ಮೇಲೆ. ಸ್ಟಾರ್ಟ್ ಮಾಡಿ. ಈಗ 1 ಬಲಮಂಡಿ ಎತ್ತಲೇಬಾರ್ದು. 2 3 4
5 ಎಲ್ಲಿ ಟಚ್ ಆಗ್ತಾ ಇದೆ? ಮಂಡಿ ಎಲ್ಲಿ ಟಚ್ ಆಗ್ತಾ ಇದೆ ನೋಡಿ. ಮೈಸೂರವ್ರು ಸ್ಪಾಟ್ಲೈಟ್ ಮಾಡ್ತೀನಿ, ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅವ್ರು. ಕರೆಕ್ಷನ್ನೇ ಮಾಡ್ತಾ ಇಲ್ಲ ನಾನು. ಸಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ನೋಡಿ. ಹಾಂ, ಗೋನ್ 3 4 ನೋಡಿ, 5. ಆ ಮೆಚೂರಿಟಿ ಇರಬೇಕು ಎಲ್ಲರಲ್ಲೂ. ಕಮಾನ್ 6 7 8 9 10 11 12 13 14. ಕೈಯಲ್ಲಿ ಇಟ್ಕೊಂಡಿದ್ದೀರಾ ಮುಂಭಾಗದಲ್ಲಿರೋರು. 15 ಆಚೆ ಎದ್ದೋಗಿ ಬಂದವರು. 16 ಕೈಯಲ್ಲಿದೆ. 17 18. ಕಾಲಿನೂ ಒಳಗೆ ಎಳ್ಕೋಬೇಕು, ಕಾಲು ನೀಡಬಾರ್ದು. ಆಲ್ ರೈಟ್. ಈಗ ಇನ್ನೊಂದ್ಸಲ ಬಟರ್ಫ್ಲೈ ಮಾಡಿ, ಕೈ ಅಲ್ಲೇ ಇರಲಿ. ಬಟರ್ಫ್ಲೈ ಬಟರ್ಫ್ಲೈ ಬಟರ್ಫ್ಲೈ. ಸ್ಟಾರ್ಟ್. ಬಟರ್ಫ್ಲೈ. ನೇವಿ ಬ್ಲೂ ಕಲರ್ ಟಿ ಶರ್ಟ್ಸ್ ಬಟರ್ಫ್ಲೈ. ಚೆನ್ನಾಗಿ ಮಾಡಿ, ನಗ್ನಗ್ತಾ ಮಾಡಿ. 1 2 3 4 5 6 7 8 9 10 11. ನನಗೆ ಆಫೀಸರ್ಸ್ ಬಗ್ಗೆ ತುಂಬ ಹಾರ್ಟ್ ಫುಲ್ಫಿಲ್ ಆಗ್ತಾ ಇದೆ ಸರ್. ದ ವೇ ನೀವಿಬ್ರು ಅಲ್ಲಿ ಮಾಡಿಸ್ತಾ ಇರೋದು, ಓಡಾಡ್ತಾ ಇರೋದು ಎಕ್ಸಾರ್ಡಿನರಿ. ಗುಡ್. ಕ್ಲಾಪ್ಸ್ ಕೊಟ್ಬಿಡಿ ಆಫೀಸರ್ಸ್ಗೆ ಎಲ್ಲರಿಗೂ. ಹಾನೆಸ್ಟ್ಲಿ ಐ ಆಮ್ ಟೆಲ್ಲಿಂಗ್ ಬಾಟಮ್ ಆಫ್ ಮೈ ಹಾರ್ಟ್. ವೆರಿ ನೈಸ್. ಈ ಥರ ಎಲ್ಲ ಯೂನಿಟ್ಸಲ್ಲಿ ಮಾಡಿಬಿಟ್ರೆ ನಿಜವಾಗ್ಲೂ ಸ್ವರ್ಗ. ಎಕ್ಸಲೆಂಟ್. ಗುಡ್. ಆಪೋಸಿಟ್ ಮಾಡಿ. ಈಗ ಯಾವುದಿರಬೇಕು? ಲೆಫ್ಟ್ ನೀ ಆನ್ ದ ಫ್ಲೋರ್, ರೈಟ್ ನೀ ಮಾತ್ರ ಮೂವ್ ಆಗಬೇಕು. ಅರ್ಥ ಮಾಡ್ಕೊಳ್ಳಿ. ಲೆಫ್ಟ್ ನೀ ಮಾಡಬೇಡಿ, ಫಾಲೋ ಮಾಡಿ ಫಸ್ಟ್. ಮಾಡಬೇಡಿ, ಲೆಫ್ಟ್ ನೀ ಮಾತ್ರ ಫಿಕ್ಸ್ ಮಾಡಿ ತಯಾರಾಗಿ. ಓಕೆ. ಈಗ ರೈಟ್ ನೀ ಮಾತ್ರ ಮೂವ್ ಮಾಡ್ತೀರಿ. ಟಚ್ ಅದು ಬಂದು ನಿಮ್ಗಲ್ಲಿ ಟ್ಯಾಪ್ ಆಗಿ ಸೌಂಡ್ ಬರಬೇಕು, ಆ ಥರ ಇರಬೇಕು. ಓಕೆ, ರೆಡಿ? 1 ಕಂಟಿನ್ಯೂ ಮಾಡಿ. 2 3 ಟಚ್ ಆಗಲಿ, ಮಂಡಿ ಟಚ್ ಮಾಡಬೇಕು. 3 ಆ ಹಿಪ್ಪಲ್ಲಿ ಎಳೆಯುತ್ತೆ ಟಚ್ ಮಾಡುವಾಗ, ಫೀಲ್ ಮಾಡ್ಬೇಕು ಅದನ್ನು. 4 5 ಗೋಡೆ ಹತ್ರ ಇರೋರು. 6 7 8 9 10 11 12 13 14 15 16 17 18 19 20. Well done. Again butterfly. Start butterfly. 1 2 3 4 5 6 7. ಹಾನೆಸ್ಟ್ಲಿ ನಿಮಗೆ ಈ ಒಂದು ಇದಕ್ಕೆ ನಿಮಗೆ ಇಲಾಖೆಗೆ ಏನು ಬೇಕು? ನಿಮಗೆ ದೇಹದ ಫಿಟ್ನೆಸ್ ಬೇಕು. ಆದರೆ ಯೋಗದಲ್ಲಿ ಬರೀ ನಿಮ್ಮ ದೇಹದ ಫಿಟ್ನೆಸ್ ಮಾತ್ರ ಅಲ್ಲ, ನಿಮ್ಮ ಜೀವನಕ್ಕೆ ಒಂದು ಫಿಟ್ನೆಸ್ ಬೇಕಾಗತ್ತೆ. ನಿಮ್ಮ ಜೀವನಕ್ಕೆ ಏನು ಫಿಟ್ನೆಸ್ ಬೇಕು ಅದನ್ನು ಇಲ್ಲಿ ನಿಮಗೆ ಸಿಗುತ್ತೆ. ನಾಟ್ ಓನ್ಲಿ ಫಾರ್ ಇಲಾಖೆ, ನಾಟ್ ಓನ್ಲಿ ಫಾರ್ ದೇಹ. ಗೋ ಆನ್. ಮನಸ್ಸಿನ ಫಿಟ್ನೆಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಲೈಫ್. ಸ್ಟಾಪ್ ಮಾಡಿದ್ರಿ ಮೈಸೂರವರು, ನಾನು ಮಾತಾಡೋವಾಗ ನಿಲ್ಲಿಸಬಾರ್ದು. ಕೀಪ್ ಆನ್ ಪ್ರಾಕ್ಟೀಸ್. ಮಾಡ್ತಾ ಸ್ವಲ್ಪ ಜ್ಞಾನ ಯೋಗನೂ ಸಿಗ್ತಾ ಇರಲಿ ನಿಮಗೆ. ಹೋಗ್ತಾ ಇರಲಿ. ಮನಸ್ಸಿನ ಫಿಟ್ನೆಸ್ ಈಸ್ ವೆರಿ ಇಂಪಾರ್ಟೆಂಟ್. ಆಲ್ ರೈಟ್. ಇವಾಗ ಅದನ್ನೇ ಆಲ್ಟರ್ನೇಟಿವ್ ಆಗಿ ಮಾಡಿ. ಓಕೆ, ಕೌಂಟ್ ಪ್ರಕಾರ ಹೋಗ್ಬೇಕು, ಹರಿಬರಿ ಯಾರು ಮಾಡಬೇಡಿ. ಓಕೆ, ಸಿ 1 ದೆನ್ 2 ವಾಪಸ್ ಬಂದು ಬಟರ್ಫ್ಲೈ ನಿಲ್ಲಿಸಿ ಆಮೇಲೆ ಚೇಂಜ್ ಮಾಡಬೇಕು. ಬಂದು ಬಟರ್ಫ್ಲೈ ನಿಲ್ಲಿಸಿ ಆಮೇಲೆ ಬಲ ರೆಕ್ಕೆ ತಗೊಂಡೋಗಿ ಎಡ ರೆಕ್ಕೆಗೆ ಸೇರಿಸ್ಬೇಕು. ಮತ್ತೆ ಈ ಎಲ್ಬೋ ಎತ್ತಬಾರ್ದು. ಓಕೆ, 1 ಹೇಳಿದಾಗ ಲೆಫ್ಟ್ ನೀ, 2 ಹೇಳಿದಾಗ ರೈಟ್ ನೀ. ಗೋ ಆನ್. ಸ್ಟಾರ್ಟ್. 1 2. ನಿಮ್ಮ ಬ್ಯಾಕಪ್ ಫೋರ್ಸ್ ಯಾವ್ದು ಬೇಕು? ಯಾವ್ದಿರಬೇಕು? ಬ್ಯಾಕಪ್ ಫೋರ್ಸ್ ಯಾವುದು ಪೊಲೀಸ್ಗೆ? ಸದ್ಯಕ್ಕೀಗ ಬ್ರೀತ್ ಕೊಡಿ, ಬ್ರೀತ್ ಔಟ್ ಕೊಡಿ. ಅಗೈನ್ ಸ್ಟಾರ್ಟ್ ಫ್ರಮ್ 1. ಕಮಾನ್. 2 3 4
5 6 7 8 9 10 11 12 13 14 15 16 17 18 19 20 ಗುಡ್. ಈಗ ನೀವು ರೆಸ್ಟ್ ತಗೊಳ್ಳಿ, ನನ್ನ ನೋಡಿ. ಈಗ ಬಲಗಾಲ ಇದೆಯಲ್ಲ, ಬಲಗಾಲನ್ನ ಬಲಗೈಲಿ ಹಿಡ್ಕೊಂಡ್ಬಿಡಿ. ಈ ಕಾಲನ್ನ ನೀಡಬಾರ್ದು ಮತ್ತೆ ಮೇಲಕ್ಕೂ ಎತ್ತಬಾರ್ದು. ಈ ಗ್ರೌಂಡ್ ಲೆವೆಲಲ್ಲಿ ಸರ್ಫೇಸ್ ತರ ಹೀಗೆ ಸರ್ಕ್ಲಿಂಗ್. ಓಕೆ ನೋಡಿ, ಬ್ರೀತ್ ಇನ್ ಬ್ರೀತ್ ಔಟ್, ಬ್ರೀತ್ ಇನ್ ಬ್ರೀತ್ ಔಟ್. ಸೊ ಸೇಮ್ ಆಪೋಸಿಟ್ ಕೂಡ ಅದೇ ತರ ರೈಟ್ ಸೈಡ್ ಮಾಡುವಾಗ ಎಡಗೈಯಲ್ಲಿ ಎಡಗಾಲು ಇಟ್ಕೊಳ್ಳಿ. ಓಕೆ, ಸೊ ಫಾರ್ವರ್ಡ್ ಅಂಡ್ ಬ್ಯಾಕ್ ರೋ 10 ಕೌಂಟ್ಸ್. ಗೋ ಆನ್, ಸ್ಟಾರ್ಟ್. ಫೋಲ್ಡ್ ದ ಲೆಗ್, ಬಟರ್ಫ್ಲೈ ಬಟರ್ಫ್ಲೈ ಬಟರ್ಫ್ಲೈ. ಆಮೇಲೆ ಇಲ್ಲಿ ನೋಡಿ, ರಾಂಗ್ ಅದು, ಮತ್ತೆ ಕಾಲಿಂಗ್ ಮಾಡ್ತಿದ್ದೀರಾ. ಇದು ಸರ್ವೇ ಸಾಮಾನ್ಯ, ಎಲ್ಲರೂ ಹಾಗೆ ಮಾಡ್ತಾರೆ. ಅದಕ್ಕೆ ಮತ್ತೆ ಮತ್ತೆ ತೋರಿಸ್ದೆ, ಕೂತ್ಕೊಂಡು ತೋರಿಸ್ತೀನಿ ನೋಡಿ. ಸ್ವಲ್ಪ ಮೇಲೆ ಎದ್ದು ನೋಡಿ, ಕಾಲನ್ನ ಹೀಗೀಗೆ ಮಾಡಬೇಡಿ, ಹೀಗೆ ಇರಬೇಕು ನೋಡಿ. ಈ ಎಲ್ ಶೇಪ್ ಥರ ಹೀಗೆ ಇರಬೇಕು. ಫುಲ್ ಜಂಕ್ಷನ್ ಮೂವ್ ಆಗಬೇಕು, ಒಂದು ಯೂನಿಟ್ ಫುಲ್, ನಾಟ್ ದಿಸ್. ಓಕೆ, ಸ್ಟಾರ್ಟ್. ಕುತ್ಕೋಬಾರ್ದು, ಎತ್ತು ಕುತ್ಕೊಳ್ಳೋಂಗಿಲ್ಲ. ಬಟರ್ಫ್ಲೈ ಮಾಡಿ ಕರೆಕ್ಟಾಗಿ ಫಸ್ಟು. ಕೀಪ್ ದ ಬಟರ್ಫ್ಲೈ. 1 ಕಾಲು ಎತ್ತಾ ಇದ್ದೀರಿ, ಮತ್ತೆ 2 ಫ್ರಂಟಲ್ಲಿರೋ ಚೆನ್ನಾಗಿ ಮಾಡ್ತಿದ್ದೀರಿ. ಮೈಸೂರವ್ರು ಕಾಲು ಎತ್ತಾ ಇದ್ದೀರಿ, 2 ಕಾಲು ಎತ್ತಿದ್ದೀರಿ, ಗ್ರೌಂಡ್ ಲೆವೆಲಲ್ಲೇ ಹೋಗಲಿ. 4 5 6 7 8 9 10. ಆಪೋಸಿಟ್. 1 2 3 4 5 6 7. ಆಪೋಸಿಟ್ ಅಂದರೆ ಸೇಮ್ ಲೆಗ್ಗು, ಆಪೋಸಿಟ್ ಅಂದೆ, ಕಾಲು ಚೇಂಜ್ ಮಾಡಿ ಅದನ್ನ. 8 9 10. ಈಗ ಬಲಗಾಲು. ಸ್ಟಾರ್ಟ್. 1 2 3 4 5 6 7 8 9 10. ಓಕೆ, ಈಗ ನೋಡ್ಕೊಳ್ಳಿ. ಸೊ ಇವಾಗ ಇಲ್ಲಿಂದ ಸರ್ಕಲ್ ನೋಡಿ, ಬಂದು ಇಲ್ಲಿ ಸೇರಿಸ್ಬೇಕು. ಫುಲ್ ಸರ್ಕಲ್ ನೋಡಿ. 1 2. ಸೈಡ್ ವ್ಯೂ ನೋಡಿ. ಬಟರ್ಫ್ಲೈಯಿಂದ ಓಪನ್ ಮಾಡ್ತೀರಿ ನೋಡಿ. ಇಲ್ಲಿ ಪ್ರೆಸ್ ಮಾಡ್ಕೋಬೇಕು, ರೀಚ್ ಆಗಬೇಕು. 2 ಮಂಡಿನ ಸೇರಿಸ್ಬೇಕು, ಮತ್ತೆ ಕೆಳಗಡೆ ಹೋಗ್ಬೇಕು. ಬಟರ್ಫ್ಲೈ. ಓಕೆ, ಸೇಮ್. ಆಫ್ಟರ್ ದಟ್ ಆಪೋಸಿಟ್. 1 2. ಓಕೆ, ರೆಡಿ, ಗೋ. ಎಕ್ಸಲೆಂಟ್, ಅದ್ಭುತವಾಗಿ ಮಾಡ್ತಾ ಇದ್ದೀರಿ, ಇಂಟ್ರೆಸ್ಟಿಂದ ಮಾಡ್ತಾ ಇದ್ದೀರಿ. ದಟ್ ಈಸ್ ಗ್ರೇಟ್. 1 2 3 4 5 6 7 8. ಕೈ ಇಡು, ಹೇಳ್ಕೊಳ್ಳಿ ಚೆನ್ನಾಗಿ. 9 10. ಆಪೋಸಿಟ್ ಮಾಡಿ. 1 2 3 4 5 6 7 8 9 10. ಗುಡ್. ಕೈ ಹಿಂದೆ ತಗೊಳ್ಳಿ. ಅಗೇನ್ ಬಟರ್ಫ್ಲೈ ಬಟರ್ಫ್ಲೈ. ಸ್ಟಾರ್ಟ್ ಬಟರ್ಫ್ಲೈ. 1 2 3 4 5 6 7. ಸ್ಪೀಡಾಗಿ ಮಾಡ್ಬೇಕು ಮೈಸೂರವರು, ಸ್ಲೋ ಆಯಿತು. 8. ಪ್ಲೇ ಮಾಡಿ ಚೆನ್ನಾಗಿ. 9 10 11 12 13. ಕೊಡಿನ ಸ್ಪೀಡ್ ಕೊಡಿ ಚೆನ್ನಾಗಿ. ಬ್ರೀತ್ ಔಟ್ ಮಾಡಿ ಚೆನ್ನಾಗಿ. 14 15 16 17 18 19
20. ಗುಡ್. ಈಗ ಗಮನಿಸ್ಕೊಳ್ಳಿ, ನೋಡ್ಕೊಳ್ಳಿ. ಕಾಲ್ ಫೋಲ್ಡ್ ಮಾಡ್ತೀರಿ. ನಿಮ್ಮ ಎಡ ಹಸ್ತದಲ್ಲಿ ಓಕೆ ನಿಮ್ಮ ಮಂಡಿಯನ್ನು ಜಸ್ಟ್ ಹೀಗೆ ಓಕೆ ನಿಮ್ಮ ಎಡಭಾಗಕ್ಕೆ ಈಗ ಪ್ರೆಸ್ ಮಾಡಿಟ್ಕೊಳ್ಳಿ. ಇಲ್ಲಿ ನೋಡಿ, ಬಲ ಹಸ್ತದಲ್ಲಿ ನಿಮ್ಮ ಕಾಫ್ ಮಸಲ್ ಮತ್ತು ಹ್ಯಾಮ್ಸ್ಟ್ರಿಂಗ್ ಎಲ್ಲಿ ಸೇರುತ್ತೋ ಆ ಭಾಗದಲ್ಲಿ ಈಗ ಟೈಟಾಗಿ ಇಟ್ಕೊಳ್ಳಿ. ಓಕೆ, ಸೊ ಇಲ್ಲಿಂದ ನಿಮ್ಮ ರೈಟ್ ಲೆಗ್ ಮಾತ್ರ ನೋಡಿ 1 2 3 4 5. ಓಕೆ, ಇಷ್ಟೇ ಪ್ರಾಕ್ಟೀಸ್. ಈ ಕಾಲನ್ನು ಲಾಕ್ ಮಾಡಿ ಇಟ್ಕೊಂಡ್ಬಿಡಿ, ಮೂವ್ ಮಾಡಬೇಡಿ. ಓಕೆ, ರೈಟ್ ಲೆಗ್ ಮಾತ್ರ ಮೂವ್ ಮಾಡ್ತೀವಿ. ಓಕೆ, ಸ್ಟಾರ್ಟ್. ಸೊ ಮಂಡಿಗೆ ಇಟ್ಕೊಳ್ಳೋಕ್ಕಾಗತ್ತೆ ಅನ್ನೋರು ಮಂಡಿ, ಆ್ಯಂಕಲ್ ಇಟ್ಕೊಳ್ಳೋಕ್ಕಾಗತ್ತೆ ಅನ್ನೋರು ಆ್ಯಂಕಲ್ಲು, ಬಟ್ ಇದು ಮಾತ್ರ ಒಳಭಾಗದಿಂದ ನಿಮ್ಮ ತೊಡೆಯನ್ನು ಗಟ್ಟಿಗೆ ಇಟ್ಕೊಳ್ಳಿ. ಸ್ಟಾರ್ಟ್ ಮಾಡಿ. ಗೋ. 1. ಇಲ್ಲಿ ಹೋಗೋಂಗಿಲ್ಲ, ಮೇಲೆ ಹೋಗೋಂಗಿಲ್ಲ, ಸೈಡಲ್ಲಿ ಹೋಗಬೇಕು, ಸೈಡಲ್ಲಿ ಹೋಗಬೇಕು. 1 2 ತಲೆ ಎತ್ತಬಾರ್ದು. 3 ತಲೆ ಆನ್ ದ ಫ್ಲೋರ್. 4 5 6 7 8 9 ಕಂಟಿನ್ಯೂ ಹೋಗಲಿ. 10 11 12 13 14 15 16. ಬ್ರೀತ್ ಔಟ್ ಮಾಡ್ತಾ ಹೋಗಿ, ಕಣ್ಣು ಮುಚ್ಚಿ ಎಳಿತಾ ಇರಲಿ, ಸ್ಟಾಪ್ ಮಾಡಬೇಡಿ ನಾನು ಮಾತಾಡುವಾಗ. 19 20. ಗುಡ್. ಕೈಗೆ ಇಟ್ಕೊಳ್ಳಿ. ಹೇಗೆ ಎಲ್ಲಿರಬೇಕು? ಮತ್ತೆ ಬಿಟ್ರಿ ಬಟರ್ಫ್ಲೈ. ಯಾವ ಪೊಸಿಷನ್ಲಿದ್ರಿ? ಓಕೆ, ಈಗೇನು ಮಾಡಬೇಕು ಇವಾಗ? ನಿಮ್ಮ ಬಲ ಪ್ರೆಸ್ ಮಾಡಿ ಹೋಲ್ಡ್ ಇಟ್ಕೊಳ್ಳಿ. ಸೊ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಳ್ಳಿ, ಬರೀ ನಿಮ್ಮ ಎಡಗಾಲು ಮಾತ್ರ. ಸ್ಟಾರ್ಟ್ ಮಾಡಿ. 1 2 3 4. ಬರ್ತಾ ಇಲ್ಲ ಲೆಫ್ಟ್ ಸೈಡ್, ಇನ್ನೊಂದ್ಸಲ ನೋಡ್ಕೊಳ್ಳಿ. ಇಲ್ಲಿ ಇಟ್ಕೊಳ್ಳಿ ಟೈಟಾಗಿ. ಓಕೆ, ಬಲಗಾಲನ್ನು ಎಡಗಾಲು ಕರೆಕ್ಟಾಗಿ ಚೆನ್ನಾಗಿ ಲಾಕ್ ಮಾಡ್ಕೊಳ್ಳಿ. ಈಗ ಇಲ್ಲಿಂದ ಸ್ಟಾರ್ಟ್. ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್. 1 ಗೋ. 2 3 4 5 6 7 8 9 10 11 12 13 14 15 16 17 18 19 20. ಆಲ್ ರೈಟ್. ಬಟರ್ಫ್ಲೈ ಅಲ್ಲೇ ಕೈಯಿಂದ ಇಟ್ಕೊಳ್ಳಿ, ಬಟರ್ಫ್ಲೈ ಮಾಡಿ. 1 2 3. ಕಾಲು ನೀಡಿದ್ರಿ ಮೈಸೂರು. 4 5 6 7 8. ಬಟರ್ಫ್ಲೈ ಮಾಡಬೇಕು, ಮೂವ್ ಮಾಡೋದಲ್ಲ, ಲೋ ಸೊಂಟನ. ಹಾಗೆ 14 15. ಸುಮ್ಮನೆ ಇದ್ದಾರೆ ನೋಡಿ, ಅವ್ರು ಮಾಡ್ತಾ ಇಲ್ಲ. ನಿಮ್ಮ ಲೆಫ್ಟಲ್ಲಿರೋರು ಆಫೀಸರ್ ಹಿಂದೆ ಬಟರ್ಫ್ಲೈ ಮಾಡಿಸಿ ಅವರಿಗೆ, ಇಲ್ಲಾಂದ್ರೆ ಹಾಗೆ ಇಟ್ಕೊಳ್ಳುತ್ತೆ. ಬಟರ್ಫ್ಲೈ ಚೆನ್ನಾಗಿ ಮಾಡಬೇಕು. ಮಾಡಿ ಮಾಡಿ. ಬ್ರೀತ್ ಔಟ್, ಬ್ರೀತ್ ಔಟ್ ಮಾಡಿಸಿ, ಬ್ರೀತ್ ಔಟ್ ಮಾಡಿಸಿ. ಬ್ರೀತ್ ಔಟ್, ಬ್ರೀತ್ ಔಟ್. ಕಂಟಿನ್ಯೂ 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 ಕಂಟಿನ್ಯೂ. ಓಕೆ, ಸೊ ಯಾವಾಗಲೂ ನಿಮ್ಮದು ನಿಮ್ಮ ವಿಶ್ವಾಸ ಯಾವುದ್ರ ಮೇಲೆ ನಿಂತ್ಕೊಂಡಿರುತ್ತೆ ಅಂದರೆ ನಿಮ್ಮ ಬ್ರೀತ್ ಮೇಲೆ ನಿಂತ್ಕೊಂಡಿರುತ್ತೆ. ಆಲ್ ರೈಟ್. ನಾವು ಸಿ ಹಿಯರ್ ಬೋತ್ ದ ಹ್ಯಾಂಡ್ಸ್. ವಾಚ್ ಮಿ ಫಸ್ಟ್. ನೋಡಿ, ಟೋಸ್ ಪಾಯಿಂಟ್ ಹೊರಗಡೆ ಇರಲಿ, ಒಳಗಡೆಯಿಂದ ಈಗ ಟೈಟಾಗಿ ಇಟ್ಕೋಬೇಕು ಎರಡು ಕಾಲಲ್ಲೂ. ಓಕೆ, 1 ಲೆಫ್ಟ್ ಲೆಗ್, 2 ರೈಟ್ ಲೆಗ್. 1 2 3 4. ಓಕೆ, ತುಂಬ ಇದೆ, ಎಂಜಾಯ್ ಮಾಡ್ಕೊಂಡು ಮಾಡ್ಬೋದು. ಸಾಧ್ಯ ಆದರೆ ಒಂದು ವಿಡಿಯೋ ಮಾಡಿಸಿ ಕೌಂಟ್ ಪ್ರಕಾರನೇ ಮಾಡಿ. ನೋಡಿ, 1 ದೆನ್ 2. 2 ಸೆಟ್ ಮಾಡ್ತೀವಿ, ಕೌಂಟ್ ಪ್ರಕಾರ ಮಾಡ್ತೀರಿ. ಇನ್ನೊಂದು ಬಂದು ನೋಡಿ, ನೆಕ್ಸ್ಟ್ ಕೌಂಟ್ ಕೊಡೋವು ಇಲ್ಲೇ ಇರಬೇಕು, ವಾಪಸ್ ಬರಬಾರ್ದು. ಅಂದರೆ ನೆಕ್ಸ್ಟ್ 2 ಹೇಳಿದ ತಕ್ಷಣ ನೆಕ್ಸ್ಟ್ ಲೆಗ್. ಆಮೇಲೆ ಏನು ಮಾಡ್ತೀವಿ? ಸ್ಪೀಡಪ್ ಮಾಡ್ತೀವಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ರೆಡಿ. ಪೊಸಿಷನ್, ಹೋಲ್ಡ್ ಫ್ರಮ್ ಇನ್ಸೈಡ್. ಓಡಾಡಬಾರ್ದು ಮಧ್ಯ ಮಧ್ಯ, ಎಲ್ರಿಗೂ ಡಿಸ್ಟರ್ಬ್ ಆಗುತ್ತೆ. ಸ್ಟಾರ್ಟ್. 1 ಲೆಫ್ಟ್ ಲೆಗ್, ಲೆಫ್ಟ್ ಲೆಗ್, ಲೆಫ್ಟ್ ಲೆಗ್. 1 ಲೆಫ್ಟ್, ಲೆಫ್ಟ್ ಅಲ್ಲೇ ಇರಬೇಕು. ನೀಡಿ ಚೆನ್ನಾಗಿ, ನೀಡಿ ಚೆನ್ನಾಗಿ. ಲೆಫ್ಟ್ ಅಲ್ಲೇ ಇರಲಿ, ಲೆಫ್ಟ್ ಅಲ್ಲೇ ಇರಲಿ. ಎಸ್. 2 ರೈಟ್ ಸೈಡ್. ಸೂಪರ್. 3 ಲೆಫ್ಟ್,
4 right, very good, 5 super, 6 7 8 9 10 11 12 13 ಬಾಡಿ ಮೂವ್ ಆಗಬಾರ್ದು, 15 16 ಎನರ್ಜಿ ಹೋಗ್ಲಿಕ್ಕೆ ಚೆನ್ನಾಗಿ ಸ್ಟ್ರೆಚ್ ಮಾಡಿ, 17 18 19 20 ಸ್ಪೀಡಾಗಿ ಮಾಡಿ. ಈಗ ಕಮಾನ್ ಗಾಡ್, ಮ್ಯಾಕ್ಸಿಮಮ್ ಸ್ಪೀಡ್ ಎಷ್ಟಿದೆ ಅಷ್ಟು ಸ್ಪೀಡಾಗಿ ಮಾಡಿ. 1 2 ಗೋ 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 ಗೋ, 3 ಸ್ಪೀಡ್ ಸ್ಪೀಡ್ ಸ್ಪೀಡ್, 4 ವೆರಿ ಗುಡ್ ವೆರಿ ಗುಡ್, 5 ಮಾಡಿಸಿ. ಇಲ್ಲಿ ಸರ್ ಮಾಡಿ, ಇಲ್ಲಿ ವೈಟ್ ಯೂನಿಫಾರ್ಮಲ್ಲಿ ಇರೋ ಸರ್ ಚೆನ್ನಾಗಿ ಮಾಡ್ತಿದ್ರಿ ಇಷ್ಟೊತ್ತರೆಗೂ, ಮಾಡಿ ಮಾಡಿ ಸ್ಟಾಪ್ ಮಾಡಬೇಡಿ. 3 4 5 ಹಾಂ 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 ಇಲ್ಲ ಇಲ್ಲ, ಆಲ್ಟರ್ನೇಟಿವೇ ಬರಬೇಕು. ಇನ್ನೊಂದ್ಸಲ ನೋಡ್ಕೊಳ್ಳಿ, ಒಬ್ರು ಇಬ್ರು ಅಷ್ಟೇ ಚೆನ್ನಾಗಿ ಮಾಡಿದ್ರಿ. 1 2 3 4 ಸ್ಪೀಡಾಗಿ ಹೋಗ್ಲಿ ಹಿಂಗೆ. ಓಕೆ, ಎಲ್ಲೂ ಕಂಟ್ರೋಲೇ ಬೇಡ. ನಿಮ್ಮ ಮ್ಯಾಕ್ಸಿಮಮ್ ಸ್ಪೀಡ್ ಎಷ್ಟಿದೆ ನೋಡಿ, ಸ್ಪೀಡ್ ಅಪ್ ಮಾಡಿ, ಒಬ್ರಿಗೊಬ್ರು ಹೊಡ್ಕೋಬೇಡಿ ಅಷ್ಟೇ. ಸ್ಟಾರ್ಟ್, ಕಮಾನ್ ಕಮಾನ್ ಕಮಾನ್, ಗೋ 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 ಗೋ. 1 2 3 4 5 ನೋಡಿ, ಕ್ಲಾಸಲ್ಲಿ ಯಾವ ಯೂನಿಟ್ ಆಬ್ಸೆಂಟ್ ಆಗಿದೆ ಅವರಿಗೆ ಲಾಸು. ಎಂಥ ಒಳ್ಳೆ ಲೆಸನ್ ಅಲ್ಲ. 6 7 8 9 10 11 12 13 14 15 16 17 18 19 20 ರಿಲ್ಯಾಕ್ಸ್. ಸೊ ಒಂದು ನೆನ್ಪಿಟ್ಕೊಳ್ಳಿ, ನಿಮ್ಗೆ ಏನೇ ಹೇಳಿದ್ರು ನಾನು ಯೋಗ ಆಸ್ಪೆಕ್ಟ್ನಲ್ಲೇ ಹೇಳ್ತೀನಿ. ಯೋಗಕ್ಕೆ ಅಂಥ ಒಂದು ಮಹಾನ್ ಶಕ್ತಿ ಇದೆ. ನೀವೊಬ್ಬ ಒಳ್ಳೆ ಪೊಲೀಸ್ ಅಧಿಕಾರಿ ಆಗಬೇಕು ಅಂತಂದರೆ ನಿಮ್ಗೇನು ಟ್ರೈನಿಂಗ್ ಆಗಿ ಬಂದಿದ್ದೀರಲ್ಲ ಆ ಟ್ರೈನಿಂಗ್ ಸಾಕು. ಆದರೆ ನೀವೊಬ್ಬ ಮಹಾನ್ ಪೊಲೀಸ್ ಆಗಬೇಕು ಅಂತಂದರೆ ಅದಕ್ಕೆ ಯೋಗ ಬೇಕು. ಏನಂತೀರಾ? ನಿಜವಾಗ್ಲು ಫಸ್ಟ್ ನಮಗೆ ನಾವು ಪೊಲೀಸಿಂಗ್ ಆಗಬೇಕು, ಆಮೇಲೆ ನಾವು ಸಮಾಜಕ್ಕೆ ಪೊಲೀಸಿಂಗ್ ಮಾಡೋದು ಅಲ್ವಾ? ಟೇಕ್ ಅ ಡೀಪ್ ಬ್ರೆತ್. ಥ್ಯಾಂಕ್ ಯು ಮೈಸೂರವ್ರು, ಫುಲ್ ಸ್ಪಿರಿಟ್ ಇದ್ದೀರಿ, ಗುಡ್. ಪ್ರಾಬ್ಲಮ್ ಏನಿಲ್ಲ, ಮೈಸೂರು ನೀವು ಎಕ್ಸಲೆಂಟ್ ಆ್ಯಂಡ್ ಎಕ್ಸ್ಟ್ರಾರ್ಡಿನರಿ, ಬಟ್ ಲೇಟಾಗಿ ಬರ್ತೀರಿ, ಅದೊಂದೇ ಪ್ರಾಬ್ಲಮ್. ಓಕೆ, ಈಗ ನೋಡ್ಕೊಳ್ಳಿ ಲಾಸ್ಟ್ ಒನ್. ಈಗ ಇಲ್ಲಿದ್ದೀರಿ ರೈಟ್, ಎರಡೂ ಕೈಲಿ ಇಟ್ಕೊಂಡಿದ್ರಿ. ಸೊ ಈ ಪೊಸಿಷನಲ್ಲಿ ಬಂದಿದ್ವಿ. ಓಕೆ, ಆಲ್ಟರ್ನೇಟಿವ್ ಆಗಿ ಮಾಡಿದ್ವಿ. ಇದನ್ನೇ ಏನು ಮಾಡಿ ಈಗ. ಓಕೆ, 1 2 ಇಲ್ಲಿ ಟಚ್ ಆಗಬೇಕು, ನಿಮ್ಮ ಟೋಸ್ ಟು ಟೋಸ್ ಟಚ್ ಆಗಬೇಕು. ಓಕೆ, 1 2 1 2 1 2 1 2. ಓಕೆ, ಸ್ಟಾರ್ಟ್. ಬಟರ್ಫ್ಲೈ ಬರಲಿ, ಒಳಗಡೆಯಿಂದ ಇಟ್ಕೊಳ್ಳಿ. ಸ್ಟಾರ್ಟ್. 1 ನಿಲ್ಲಿಸಿ, 1ಅಲ್ಲಿ ಮಂಡಿ ನೇರ ಆಗಲಿ, ನೇರ ಆಗಲಿ ಮಂಡಿ. ತಲೆ ಎತ್ತಬಾರ್ದು, ತಲೆ ಎತ್ತಬಾರ್ದು, ಯಾರು ತಲೆ ಎತ್ತಬಾರ್ದು. 2 ಬಟರ್ಫ್ಲೈಗೆ ಬರಲಿ. 3 ಸ್ಪ್ಲಿಟ್. 4 ನೋಡಿ, ಮೈಸೂರವ್ರದ್ದು ಟೈಮಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಕೌಂಟಿಗೂ ಅವ್ರು ಮಾಡೋದು ಗಮನಿಸ್ಕೊಂಡು ನೋಡಿ ಅಷ್ಟೇ. ನೋಡಿ, ಮಾಡಬೇಡಿ 12th ಅವ್ರು, ಜಸ್ಟ್ ನೋಡಿ. 1 ಸಿ 2 ಈಗಷ್ಟೇ ಅವ್ರು ಮಿಸ್ಟೇಕ್ ಮಾಡಿದ್ರು. 2 ಯಾವುದಪ್ಪ ಮೈಸೂರವರ ಸ್ಪಾಟ್ಲೈಟ್ ಮಾಡಿದ್ಮೇಲೆ ರಾಂಗ್ ಮಾಡ್ತಿದ್ದೀರಿ. 2 ಒಳಗಡೆಗೆ ಬರಬೇಕು ಬಟರ್ಫ್ಲೈ. ಈಗ ಮತ್ತೆ 1 2 3 4 ನೆಕ್ಸ್ಟ್ ರೆಡಿ ರೀ ತುಮಕೂರವರು. 5 6 7 8 9 10 11 12 13 14 15 16 17 18 19 20. ನೀವು ರಿಲ್ಯಾಕ್ಸ್ ಮಾಡಿ. ವೆರಿ ಗುಡ್. ಈಗ ಸೂಪರ್. ಈಗ ನೋಡೋಣ ತುಮಕೂರು ಹೇಗೆ ಮಾಡ್ತಾರೆ. ರೆಡಿ, ಪೊಸಿಷನ್ ಚೆನ್ನಾಗಿ ಮಾಡಬೇಕು. ಈಗ ದೃಢತೆ ಕಾಣಿಸ್ಬೇಕು. ಇವಾಗ ದೃಢತೆ ಜೊತೆಗೆ ಏನು ಕಾಣಿಸುತ್ತೆ ನೋಡೋಣ ಈಗ ನೆಕ್ಸ್ಟ್. ಸೂಪರ್. ರೆಡಿ ರೆಡಿ, ಪೊಸಿಷನ್ ಇಟ್ಕೊಂಡು ರೆಡಿ ಮಾಡಿ. ಕೌಂಟ್ ಪ್ರಕಾರನೇ ಮಾಡಿ. ರೆಡಿ, 1
ಸೂಪರ್. 2. ಓಕೆ, ಹಾಗೆ ಇರಿ. ಕೆಲವರು ಕೈ ಹೊರಗಡೆಯಿಂದ ಇಟ್ಕೊಂಡಿದ್ದೀರಿ ನೋಡಿ, ಗೋಡೆ ಪಕ್ಕ. ಲಾಸ್ಟಲ್ಲಿರೋರು ಒಳಗಡೆಯಿಂದ ಇಟ್ಕೊಳ್ಳಿ. 3, 4, ಬ್ರೀತ್ ಇರಲಿ. 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಸೂಪರ್. 2 ಮಾತೇ ಇಲ್ಲ. ನಿಜವಾಗ್ಲೂ ಇವಾಗ ಏನು ಅನ್ನಿಸ್ತು ಗೊತ್ತಾ? ಆ್ಯಸ್ ಪೊಲೀಸ್ನವರಾಗಿ ಒಂದು ದೃಢತೆ ಕಾಣಿಸ್ತು ಎಲ್ಲರಲ್ಲೂ. ಹಾಗೆ ಆ್ಯಸ್ ಯೋಗ ಅಭ್ಯಾಸಕರಾಗಿ ಮಮತೆ ಕಾಣಿಸ್ತು. ಒಂದು ಕಡೆ ದೃಢತೆ, ಒಂದು ಕಡೆ ಮಮತೆ, ಅವೆರಡನ್ನು ಸೇರಿಸಿ ನೋಡಿ ಒಳ್ಳೆಯ ನಾಯಕತ್ವ, ಲೀಡರ್ಶಿಪ್ ಫೀಲ್ ಆಗ್ತಾ ನಿಮಗೆ. ಕೀಪ್ ಅಪ್, ಕೀಪ್ ಅಪ್ ಮಾಡಿ. ಇವು ನಿಮ್ಗೆ ಎಲ್ಲೂ ಯಾವ ಪುಸ್ತಕಗಳಲ್ಲೂ ಸಿಗಲ್ಲ. ಅನುಭವಿಸ್ಬೇಕು, ನಾವು ಫೀಲ್ ಮಾಡಬೇಕು. ಓಕೆ, ರೈಟ್. ಈಗ ಅದನ್ನೇನು ಮಾಡಿ, ಸ್ವಲ್ಪ ಲಾಸ್ಟ್ ರೌಂಡ್ ಆಗಿ ಓಕೆ ಸ್ಪೀಡಾಗಿ ಮಾಡಿ. ಈಗ ಎಷ್ಟು ಸ್ಪೀಡಾಗಿ ಮಾಡೋಕ್ಕಾಗುತ್ತೋ ಅಷ್ಟು ಸ್ಪೀಡ್ ಮಾಡಿ. ಕಾಲೆಲ್ಲ ನಿಮಗೆ ಫ್ರೀ ಆಗಬೇಕು. ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್. ಈ ಕಾಲು ಹೇಗೆ ಮೂವ್ ಆಗುತ್ತೆ ಅಂತಾನೆ ಗೊತ್ತಾಗಬಾರ್ದು. ಗಮನಿಸ್ಕೊಂಡು ನೋಡಿ. ಬೇಕಾದ್ರೆ ಒಂದು ಸಣ್ಣ ವಿಡಿಯೋ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಕಾಲು ಹೇಗೆ ಬಂದು ಹೇಗೆ ಹೋಗುತ್ತೆ ಅಂತ ಗೊತ್ತಾಗಬಾರ್ದು. ಮ್ಯಾಕ್ಸಿಮಮ್ ಸ್ಪೀಡ್ ಕೊಡಿ. ಜಸ್ಟ್ ನೀವೊಂದು 30 ಸೆಕೆಂಡ್ಸ್ ಮಾಡಿದ್ರೆ ಬಾಡಿಯಲ್ಲೆಲ್ಲ ನೀರು ಬಂದ್ಬಿಡುತ್ತೆ. ರೆಡಿ, ಸ್ಟಾರ್ಟ್. ವೆಯ್ಟ್, ನನ್ನ ಕೌಂಟ್ ಏನು ಕಾಯಕ್ಕೆ ಹೋಗ್ಬೇಡಿ. ನಿಮ್ಮ ಓನ್ ಸ್ಪೀಡ್ ಅಡಾಪ್ಟ್ ಮಾಡಿ. ನಾನು ಸೈಲೆಂಟಾಗಿ ಕುತ್ಕೊಳ್ತೀನಿ. ಸ್ಟಾರ್ಟ್. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಸೂಪರ್, ವೆರಿ ಗುಡ್. ಎಂಜಾಯ್ ಮಾಡ್ತಿದ್ದೀರಾ? ಸೂಪರ್. ಸಮಾಜದ ರಕ್ಷಕರಾಗಿದ್ರೆ ಸಾಲದು, ನೀವೇನಾಗಿರ್ಬೇಕು? ಸಮಾಜಕ್ಕೆ ಆಶಾ ಕಿರಣವಾಗಬೇಕು. ಅದೇ ಯೋಗ. ಟೇಕ್ ಅ ಡೀಪ್ ಬ್ರೆತ್. ಬ್ರೀತ್ ಔಟ್ ಫ್ರಮ್ ದ ಮೌತ್ ಬಿಫೋರ್ ಶವಾಸನ. ಈಗ ಕಾಲು ಇಲ್ಲಿದೆ. ನಿಮಗೆ ಕೈ ಎಲ್ಲಿವರೆಗೂ ಆಗತ್ತೆ ಬೇಕಾ, ಯಾರಾದರೂ ಒಂದು ಫೋಟೋನೋ ವಿಡಿಯೋನ ಏನಾದ್ರು ಮಾಡಿ. ಓಕೆ, ಇಲ್ಲಿ ಇಟ್ಕೊಳ್ಳೋರು ಇಲ್ಲಿ ಇಟ್ಕೊಳ್ಳಿ. ತಗೊಳ್ಳಿ, ಇದು ಲಾಸ್ಟ್ ಒಂದು ಕನ್ಕ್ಲೂಡಿಂಗ್ ಒಂದು ವಿಡಿಯೋ ಮಾಡ್ಕೊಳ್ಳಿ ಇದು. ಸೊ ಯಾರ್ಯಾರಿಗೆ ನಿಮ್ಮ ಬಾಡಿ ಹೇಳುತ್ತೆ ಎಲ್ಲಿ ಇಡ್ಕೋ ಅಂತ. ಓಕೆ, ಇಲ್ಲಾಗೋರು ಇಲ್ಲಿ ಇಟ್ಕೊಳ್ಳಿ. ಕಾಫ್ ಮಸಲ್ ಇಟ್ಕೊಳ್ಳೋರು ಕಾಫ್ ಮಸಲ್, ಇಲ್ಲ ನೀವು ಆ್ಯಂಕಲ್ ಇಟ್ಕೊತೀನಿ ಅನ್ನೋರು ಆ್ಯಂಕಲ್ ಇಟ್ಕೊಳ್ಳಿ. ಬಟ್ ಬಾಡಿನ ಎತ್ತಬಾರ್ದು ಹೀಗೆ. ಓಕೆ, ಸೈಡ್ ವ್ಯೂ ಬರ್ತೀನಿ, ಹೀಗೆ ಎತ್ಕೋಬಾರ್ದು. ಓಕೆ, ಏನು ನೀವು ಸ್ಪ್ಲಿಟ್ ಮಾಡಿರ್ತೀರಿ ಆಗತ್ತೆ ಅನ್ನೋರು ನಿಮ್ಮ ಹಿಮ್ಮಡಿಯನ್ನು ಇಟ್ಕೊಳ್ಳಿ. ಓಕೆ, ಜಸ್ಟ್ ಯು ಗೋ ಟು ಟಚ್ ಟು ದ ಫ್ಲೋರ್. ಓಕೆ, ಸೊ 1, 2, 3. ಸೊ ಇಲ್ಲ ಹೋಲ್ಡ್ ಮಾಡ್ತೀನಿ ಅನ್ನೋ ಹೋಲ್ಡ್ ಮಾಡ್ಕೊಳ್ಳಿ. ಓಕೆ, ಜಸ್ಟ್ ಹೋಲ್ಡ್ ಇಟ್. ಓಕೆ, ಲಾಸ್ಟ್ ಒನ್. ಕಮಾನ್, ಯಾರು ಪರ್ಫೆಕ್ಟಾಗಿ ಮಾಡಿರ್ತೀರಾ ಅವ್ರನ್ನ ಒಂದು ಇಂಡಿವಿಜುವಲ್ ಫೋಟೋ ತೆಗೆದು ಗ್ರೂಪ್ನಲ್ಲಿ ಹಾಕಿ. ಲೆಟ್ ಅದರ್ಸ್ ಆಲ್ಸೋ ಮೋಟಿವೇಟ್. ಇದು ನಿಮ್ಮ ಆಪ್ಷನ್. ಇದು ನೋಡೋಣ, ಒಬ್ಬೊಬ್ಬರಾಗಿ ಚೆಕ್ ಮಾಡ್ತೀನಿ. ಆ್ಯಸ್ ಕಾಂಪಿಟೇಷನ್ ನಿಮಗೆ. ಫಸ್ಟ್ ತುಮಕೂರು ಸಲ ನೋಡಿ, ಕ್ಯಾಚ್ ಮಾಡಿ ಯಾರು ಮಾಡ್ತಿದ್ದಾರಲ್ಲಿ. ಟ್ರೈ ಮಾಡಿ. ಹಿಂದಕ್ಕೆ ಹೋಗಂಗಿಲ್ಲ, ಹಿಪ್ ಹಿಂದಕ್ಕೆ ಎದ್ದು ಅದು ಬೇರೆ ಪ್ರಾಕ್ಟೀಸ್ ಆಯ್ತಪ್ಪ. ಹಿಪ್ ಎತ್ತೋಂಗಿಲ್ಲ, ಹಿಪ್ ಎತ್ತದೆ ಸೈಡ್ ಸ್ಟ್ರೆಚ್ಚು, ಮತ್ತೆ ಹಿಪ್ ಎತ್ತೀರಿ. ರಾಂಗ್ ಅದು ಮಾಡ್ತಿರೋದು, ರಾಂಗ್ ಅದು. ಅದನ್ನೇ ಹೇಳ್ತಾ ಇದ್ದೀನಿ. ಗೊತ್ತಾಗ್ತಿದ್ಯಾ ನಿಮ್ಗೆ ಹೇಳ್ತಿರೋದು? ಓಕೆ, ಯಾರೂ ಮಾಡಲಿಲ್ಲ ತುಮಕೂರವರು, ಒಬ್ಬರು ಮಾಡಲಿಲ್ಲ. ಆ್ಯಕ್ಚುಲಿ ಅಲ್ಲಿ ಸೀನಿಯರ್ ಆಫೀಸರ್ಸ್ ಮಾಡ್ತಿದ್ದಾರಲ್ಲ ವೈಟ್ ಯೂನಿಫಾರ್ಮಲ್ಲಿ, ಅವ್ರು ಮಾಡ್ತಿರೋದು ಪರ್ಫೆಕ್ಟ್. ನೀವು ರಾಂಗ್ ವೇನಲ್ಲಿ ಹೋಗ್ತಾ ಇದ್ದೀರಿ ಬಾಯ್ಸ್. ಆ ಮೈಸೂರವ್ರು ನೋಡಿ, ಟ್ರೈ ಮಾಡಿ.
ಯಾ ದೇ ಆಲ್ಸೋ ಗುಡ್. ಕೈ ಒಳಗಡೆಗಿರಲಿ, ಒಳಗಡೆ. ವೆರಿ ಗುಡ್. ನೋಡಿ, ಹಿಪ್ ಎತ್ತಬೇಡಿ ಅಂದರೆ ಅವ್ರು ಎತ್ತಲ್ಲ. ಆ ಮೆಚುರಿಟಿ ಇರಬೇಕು. ಓಕೆ, ಪ್ರೌಢತೆ ಇರಬೇಕು ಇದರಲ್ಲಿ. ನೋಡಿ, ಅವು ಎಷ್ಟು ಕಾನ್ಫಿಡೆಂಟಾಗಿ ಮಾಡಿದ್ದಾರೆ. ಅಡ್ಡಾದಿಡ್ಡಿ ಮಾಡಿ ರಾಂಗಾಗಿ ಏನೋ ಒಂದು ಮಾಡೋದಲ್ಲ. ಓಕೆ, ಶಿಸ್ತುಬದ್ಧವಾಗಿ ಜಾಗೃತ ಮನಸ್ಥಿತಿನಲ್ಲಿ ಮಾಡಬೇಕು. ಇನ್ನೊಂದು ಸಲ ಬೇಕಾದರೆ ಲಾಸ್ಟ್ ಒನ್ ಅಲ್ಲ, ನಿಮ್ಗೆ ತೋರಿಸ್ತೀನಿ ನೋಡಿ. ನೀವೇನು ಮಿಸ್ಟೇಕ್ ಮಾಡಿದ್ರಿ ತುಮಕೂರವ್ರೆಲ್ಲರೂ ಆಲ್ಮೋಸ್ಟ್ ಅಂತ ಅಂದರೆ, ನಿಮ್ಗೊಟ್ಟು ಹೋಗಿ ನೆಲ ಮುಟ್ಸ್ಬಿಡ್ಬೇಕು ಅಂತ ಹಿಪ್ ಎತ್ತಾ ಇದ್ದೀರಿ. ಓಕೆ, ಈಗ ಎತ್ಬಿಟ್ಟು ಈಗ ಹೋಗಿದ್ದು ಯಾರು ಬೇಕಾದ್ರೂ ಮಾಡ್ತಾರೆ. ಇದು ಲೆಗ್ ಹ್ಯಾಸ್ ಟು ಕಮ್ ಇನ್ ದ ಸೈಡ್, ನಾಟ್ ಇಲ್ಲಿಗೆ ಬರೋದಲ್ಲ. ಸೊಂಟ ಏನಿದೆ, ಈ ಸೊಂಟಕ್ಕೆ ನೇರವಾಗಿ. ಓಕೆ, ಕಾಲನ್ನು ನೇರ ಇರಬೇಕು, ಫೋಲ್ಡ್ ಮಾಡಬೇಡಿ, ನೇರ ಇಟ್ಕೊಳ್ಳಿ. ಹೀಗೆ ನೋಡಿ, ಸ್ಟ್ರೈಟಾಗಿ ಸೊಂಟಕ್ಕೆ ನೇರವಾಗಿ ನೆಲದ ಕಡೆಗೆ ಬರೋದು. ನೀವು ಬಂದು ನೆಲ ಟಚ್ ಮಾಡಬೇಕು ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಕಾಲು ನೇರವಾಗಿದೆ, ದಟ್ ಈಸ್ ಓನ್ಲಿ ಇಂಪಾರ್ಟೆಂಟ್. ಆಮೇಲೆ ಕೈ ಸಪೋರ್ಟಿಂದ ಎಳ್ಕೊಂಡು ಹೋಗೋದು. ಹೀಗೆ ಅರ್ಥ ಆಯ್ತಲ್ಲ? ಓಕೆ, ಮತ್ತು ಕಾಲು ಹೀಗೆ ಬೇಡ, ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ. ಟೋಸನ್ನು ನೆಲಕ್ಕೆ ಹೋದಾಗ ಜಸ್ಟ್ ಯು ಟಚ್. ನೋಡಿ, ಐ ಆಮ್ ನಾಟ್ ಟಚಿಂಗ್ ದ ಫ್ಲೋರ್. ಇವಾಗ ನಾನು ಟಚ್ ಮಾಡಿದ್ರೆ ನೀವು ಹಿಂಗೆಲ್ಲ ಎತ್ಕೊಂಡೋಗಿ ಟಚ್ ಮಾಡ್ತೀರಿ. ಓಕೆ, ಜಸ್ಟ್ ಸ್ಪ್ಲಿಟ್ ಟ್ರೈ ಮಾಡಿ. ಅದು ಲಾಸ್ಟ್ ಒನ್. ಎಲ್ಲ ಆದಮೇಲೆ ರಬ್ ಮಾಡಿ. ಈ ಭಾಗ ಚೆನ್ನಾಗಿ ರಬ್ ಮಾಡಬೇಕು. ಮನೆಗೆ ಹೋದ್ಮೇಲೆ ಎಲ್ಲರೂ ಶವರ್ ತೊಗೊಳ್ತೀರಲ್ಲ, ಶವರ್ ಟಬ್ ಬಾತ್ ಏನೇನು ಮಾಡ್ತೀರಾ ನನಗೆ ಗೊತ್ತಿಲ್ಲ. ಬಕೆಟ್ ಬಾತ್ ಮಾಡೋರು, ಟಬ್ ಬಾತ್ ಮಾಡೋರು, ಅಥವಾ ಶವರ್ ಮಾಡೋರು, ಅಥವಾ ಸ್ಟೀಮ್ ಬಾತ್ ಮಾಡೋರು, ಆಯಿಲ್ ಹಾಕ್ಕೊಳ್ಳಿ, ಸ್ವಲ್ಪ ಕೊಬ್ಬರಿ ಎಣ್ಣೆ, ಚೆನ್ನಾಗಿ ರಬ್ ಮಾಡಿಬಿಟ್ಟು ನಿಮ್ಮ ಪೆಲ್ವಿಸ್ ಜಾಯಿಂಟ್ಸ್ ಚೆನ್ನಾಗಿ ರಬ್ ಮಾಡ್ಕೊಳ್ಳಿ. ಓಕೆ, ರೈಟ್ ಫೋಲ್ಡ್ ಮಾಡಿ, ಲೆಫ್ಟ್ ಟು ರೈಟ್ ಮೂವ್ ಮಾಡಿ. ಒಂದ್ಸಲ ಹೊಟ್ಟೆ ಮೇಲೆ ಮಲ್ಕೊಳ್ಳಿ, ಕಾಲು ಫೋಲ್ಡ್ ಮಾಡಿ, ರೊಟೇಷನ್ ಮಾಡಿ. 1 2 3 4 5 6 7 8 9 10. Opposite. 1 2 3 4 5 6. ನೀವು ಪ್ರತಿದಿನ ಯೋಗ ಮಾಡ್ಕೊಂಡು ನೋಡಿ. ಏನು ಇದೇ ಟೈಮ್ನಲ್ಲಿ ಆ್ಯಸ್ ಅಫಿಷಿಯಲಾಗಿ ಜಾಯ್ನ್ ಆಗ್ತೀರಾ, ಬೇಕನ್ನೋರು ಮಾರ್ನಿಂಗ್ ಡೈಲಿ ಜಾಯ್ನ್ ಆಗ್ಬೋದು. 5:30 to 6:30 ಎಲ್ಲರೂ ಗ್ರೂಪ್ನಲ್ಲಿ ಇರ್ತೀರ. ಪ್ರತಿ ಕ್ಷಣ ನಮ್ಮನ್ನು ತಯಾರಿ ಮಾಡ್ತಾ ಇರುತ್ತೆ, ಯಾವುದೇ ಕೆಲಸಕ್ಕಾಗಲಿ ಯಾವುದೇ ವಿಚಾರಕ್ಕಾಗಲಿ. ಓಕೆ, ಆಲ್ ರೈಟ್. ಎಲ್ಲರೂ ಶವಾಸನ ಮಾಡಿ, ಹೊಟ್ಟೆ ಮೇಲೆ ಮಾಡ್ತೀವಿ ನೋಡಿ. ಕೈಯನ್ನು ಹೀಗೆ ಇಟ್ಕೊಳ್ಳಿ. ನಿಮಗೆ ಕಂಫರ್ಟಬಲ್ ಆಗಿ ಕಾಲು ಹೇಗೆ ಬೇಕು ಹಾಗೆ ಹಾಕ್ಕೊಳ್ಳಿ. ಕಂಪಲ್ಸರಿ ಒಂದು ಕಾಲು. ಓಕೆ, ಹೀಗೆ ಹಾಕ್ಕೊಳ್ಳಿ. ಜಸ್ಟ್ ಲೈ ಡೌನ್. ಬ್ರೀತ್ ಔಟ್ ಮಾಡ್ತಾ ಬಾಡಿಗೆ ರೆಸ್ಟ್ ಕೊಡಿ. ನೋಡಿ, ಸೆಷನ್ನು ರೆಕಾರ್ಡಿಂಗ್ ಸೆಷನ್ ಇರುತ್ತೆ ಇನ್ನು. ಸೊ ಪ್ಲೀಸ್ ಹೋಗಿ ಫೇಸ್ಬುಕ್ ಅಥವಾ ಯೂಟ್ಯೂಬ್ಗೆ ಅಪ್ಲೋಡ್ ಆಗುತ್ತೆ ನಾನು ಸ್ವಲ್ಪ ಹೊತ್ತಿಗೆ. ಏನೇನು ಹೇಳಿರ್ತೀನಿ, ಹೇಗೆ ಮಾಡಿಸಿರ್ತೀನಿ, ಮಾಡಿ ಶವಾಸನ ಮಾಡಿ. ಶವಾಸನ ಮಾಡಿ ಹೇಳ್ಬೇಡಿ, ಡೂ ಶವಾಸನ. ಶವಾಸನ ಮಾಡ್ತಾ ಮಾಡ್ತಾ ಕೇಳಿಸ್ಕೊಳ್ಳಿ ನೋಡಿ. ಮೀನಿಂಗ್ ಈಸ್ ಆಫ್ಟರ್ ಶವಾಸನ ಫೇಸ್ಬುಕ್ ಅಥವಾ ಯೂಟ್ಯೂಬ್ಗೆ ಹೋಗಿ ಅಲ್ಲಿ ಇನ್ನೊಂದು ಸಲ ಗಮನಿಸ್ಕೊಳ್ಳಿ, ಕೇಳಿಸ್ಕೊಳ್ಳಿ ನೋಡಿ. ಯಾರ್ಯಾರು ಶವಾಸನ ಸರಿಯಾಗಿ ಮಾಡಿಲ್ಲ ಮಾಡಿ. ಎಲ್ಲರೂ ಆದಷ್ಟು ಎಡಗಾಲೆ ತಗೊಳ್ಳಿ, ಎಡಗಾಲು ಫೋಲ್ಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಕಂಫರ್ಟಬಲ್ ಆಗಿ ಹೆಂಗೆ ಬೇಕು ಹಂಗೆ ಮನ್ಸಿಗೆ ಬಂದಂಗೆ ನಿಮ್ಮ ದೇಹನ ಹಾಸಿ, ಚೆನ್ನಾಗಿ ಹಾಸಿ. ಚೆನ್ನಾಗಿ ಮಾಡಿದ್ದೀರಾ ಎಲ್ಲರೂ. ಸೊ ತುಮಕೂರಲ್ಲಂತೂ ನಾನು ಇವತ್ತು ಆಫೀಸರ್ಸ್ಗೆ 100ಗೆ 110 ಅಷ್ಟು ಐ ಆಮ್ ವೆರಿ ಹ್ಯಾಪಿ, ವೆರಿ ನೈಸ್. ಈ ಮಾನಿಟರಿಂಗ್ ಬೇಕು ಯಾವಾಗಲೂ. ನೀವು ಮಾಡೋ ಒಂದು ಇದು ಏನಂದರೆ ಎಲ್ಲರೂ ನಾಯಕರ ಕೈಯಲ್ಲಿರುತ್ತೆ ಅನ್ನೋದಕ್ಕೆ ಸಾಕ್ಷಿ ಪ್ರತಿಯೊಂದು ಹಂತದಲ್ಲೂ. ವೆರಿ ನೈಸ್.
ಮತ್ತೆ ಎದ್ದಿದ್ದೀರಾ ಅಲ್ಲಿ ಲ್ಯಾಪ್ಟಾಪ್ ಮುಂದೆ ಇರೋರು. ಶವಾಸನ ಮಾಡಿ ಅಂದರೆ ಹೇಗೆ ಶವಾಸನ ಮಾಡೋಕ್ಕೆ ಹೇಳಿದೆ? ಇದೇ ಬೇಕಾಗಿರೋದು, ಸ್ಥಿರತೆ. ಆ ಸ್ಥಿರತೆ ಇಲ್ಲ ಅಂದರೆ ನಾವು ಬರೀ ಪೊಲೀಸ್ ಆಗ್ತೀವಿ, ಮಹಾನ್ ಪೊಲೀಸ್ ಆಗೋಕ್ಕೆ ಸಾಧ್ಯ ಇಲ್ಲ. ದೀರ್ಘ ಶ್ವಾಸ ತಗೊಳ್ಳಿ. ಶ್ವಾಸವನ್ನು ಆಚೆ ಹಾಕಿ ಪ್ರೀತಿನ ಆತರ ಮಾಡಬೇಡಿ, ಆರಾಮಾಗಿ ಮಾಡಿ. ಒಳಗಿರುವಂಥ ಎಲ್ಲ ಶಕ್ತಿಯನ್ನು ಅನುಭವಿಸಿ, ಹಗುರತೆಯನ್ನು ಅನುಭವಿಸಿ. ನಿಮ್ಮ ಲೋವರ್ ಬಾಡಿ ಆಮೇಲೆ ಗೊತ್ತಾಗುತ್ತೆ ವಾಕ್ ಮಾಡಿದ್ಮೇಲೆ. ರೈಟ್, ಇನ್ನೊಂದು ಕಾಲು ಚೇಂಜ್ ಮಾಡಿ, ಇನ್ನೊಂದು ಡೈರೆಕ್ಷನ್ ಮಲ್ಕೊಂಡು ಇನ್ನೊಂದು 2-3 ಉಸಿರಾಟ ಮಾಡಿ. ಇನ್ನೊಂದು ಡೈರೆಕ್ಷನಿಗೆ ಚೇಂಜ್ ಮಾಡಿ, ಸಮತೋಲನ ಮಾಡ್ಕೋಬೇಕು. ಈಗ ನಾವು ನ್ಯಾಯ, ಸಮಾನವಾದ ನ್ಯಾಯ ಅಂತ ಮಾತಾಡ್ತೀವಿ ಅಲ್ವಾ? ಬರೀ ಕಾನೂನಿಗೆ ಸಂಬಂಧಪಟ್ಟಾಗ ಮಾತ್ರ ನ್ಯಾಯ ಅಂತಲ್ಲ. ನಮ್ಮ ದೇಹದಲ್ಲಿ ಸಮತೋಲನ ಮಾಡ್ತೀವಲ್ಲ, ಅದು ನಿಜವಾದ ನ್ಯಾಯ. ಪ್ರತಿ ಕ್ಷಣನೂ ಗೆಲುವು ನಿಮ್ಮದೇ ಆಗಬೇಕು. ಸೊ ಯಾವಾಗ ಗೆಲ್ತೀವಿ ಅಂದರೆ ನೀವು ನಿಮ್ಮ ಉಸಿರನ್ನು ಗೆಲ್ಲಬೇಕು. ರೈಟ್, ಬಲಭಾಗದಕ್ಕೆ ತಿರುಗಿ ಬಲಭಾಗದಿಂದ ಬೇಲ್ ಬನ್ನಿ, ಸುಖಾಸನದಲ್ಲಿ ಕೂತ್ಕೊಳ್ಳಿ. ಉಸಿರು ತಗೊಳ್ಳಿ, ಉಸಿರನ್ನು ಆಚೆ ಹಾಕಿ. ಜಾಯಿನ್ ದ ಪಾಮ್. ಓಂಕಾರ. ಬ್ರೀತ್ ಇನ್. शांति शांति शांति. Please rub your palm. Place on your eyes and face inhale. Slowly exhale. Bring the hand downwards. Look into your palm. Say the names. Thank you. ಅಲ್ಲೇ ಮೇಲೆ ಹೇಳಿ ಇಡೀರಿ, ತಗೋಬಿಡಿ. ಯಾಕಷ್ಟು ಅರ್ಜೆಂಟಲ್ಲಿ ಬಿಡಿ. ಗ್ರೌಂಡ್ ಶೀಟ್ ಬಿಡಿ, ಮೇಲೆ ಬನ್ನಿ, ಓಡಾಡಿ ಸ್ವಲ್ಪ. ಪ್ಲೀಸ್ ಕಮ್ ಅಪ್, ಮೇಕ್ ಯುವರ್ ಬಾಡಿ ಕಂಫರ್ಟಬಲ್. ಎಲ್ಲಿ ಬನ್ನಿ, ಸ್ವಲ್ಪ ವಾಕ್ ಮಾಡಿ, ಒಂಚೂರು ಟ್ರಂಕ್ ರೊಟೇಷನ್ ಮಾಡಿ, ಫ್ರೀ ಮಾಡ್ಕೊಳ್ಳಿ. ಟ್ರಂಕ್ ರೊಟೇಟ್ ಮಾಡಿ. ಎಸ್, ಅಪೋಸಿಟ್ ಮಾಡಿ. ಕೆಲವ್ರಿಗೆ ಇಲ್ಲೆಲ್ಲ ಲಟ್ 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 ಅಂತಿರುತ್ತೆ ನೋಡಿ, ಬರಲಿ. ಎಸ್, ಕಾಲೆಲ್ಲ ಚೆಕ್ ಮಾಡಿ. ಎಲ್ಲ ಕಂಫರ್ಟಬಲ್ ಇದೆಯಾ? ಕಂಫರ್ಟಬಲ್ ಇದ್ದೀರಾ? ನೋಡಿ ಇಲ್ಲಿ ಎಷ್ಟೊಂದು ಬಿಸಿಲು ಹೊಡಿತಾ ಇದೆ. ನೋಡಿ ಇಲ್ಲಿ ಕಣ್ಣು ಬಿಡೋಕ್ಕಾಗ್ತಾ ಇಲ್ಲ ನನಗೆ. ಕಾಣಿಸ್ತಾ ಇದೆಯಾ? ಕಣ್ಣು ಬಿಡೋಕ್ಕಾಗದೇ ಇರೋವಷ್ಟು ಬಿಸಿಲಿದೆ. ನೋಡ್ತಾ ಇದ್ದೀರಾ ಇಲ್ಲಿ? ಸಿ. ಓಕೆ, ಥ್ಯಾಂಕ್ ಯು. ನಮಸ್ತೆ.